ಆತ್ಮೀಯರೆಲ್ಲರಿಗೂ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದಂತ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಪ್ರಾರ್ಥಿಸಿಕೊಂಡು ಕಾರ್ಯಕ್ರಮದೊಳಗೆ ಹೋಗೋಣ ಪ್ರಿಯರೇ. ಎಲ್ಲರೂ ತಲೆ ಬಾಗಿಸಿದ್ದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ತಂದೆ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಈ ಮುಂಜಾನೆ ವೇಳೆಯಲ್ಲಿ ತಂದೆ, ನಿಮ್ಮ ಬಗ್ಗೆ ತಿಳಿದುಕೊಳ್ಳೋದಕ್ಕೆ, ನಿಮ್ಮ ಹಾಡುಗಳನ್ನು ಹಾಡೋದಕ್ಕೆ ಸಮಯವನ್ನು ಕೊಟ್ಟು ತಂದೆ ನಮಗೆ ಮತ್ತೊಂದು ಜೀವನವನ್ನು ಕೊಟ್ಟಿದ್ದೀರ ತಂದೆ. ಅದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ತಂದೆ. ರಾತ್ರಿ ಎಲ್ಲ ಒಳ್ಳೆ ನಿದ್ದೆಯನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆಗಳು ತಂದೆ. ಈ ದಿನವನ್ನು ನಿಮ್ಮೊಟ್ಟಿಗೆ ಪ್ರಾರಂಭ ಮಾಡುವುದಕ್ಕೆ ನಮ್ಮೆಲ್ಲರಿಗೂ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆಗಳು. ಜೀವನದ ಪರಮಾರ್ಥವನ್ನು ತಿಳಿದುಕೊಂಡು ತಂದೆ, ನಿಮ್ಮನ್ನು ಸಂತೋಷಪಡಿಸುವಂತಹ ಮಕ್ಕಳಾಗಿ ನಾವು ಜೀವಿಸಿ ನೀವಿರುವಂತಹ ಪರಲೋಕವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಹೇಳ್ತಿರುವಂತಹ ನನಗೆ ಪವಿತ್ರಾತ್ಮನ ಸಹಾಯವನ್ನು ದಯಪಾಲಿಸಿಕೊಡಿ. ಯೇಸು ಪರಿಶುದ್ಧಾತ್ಮರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ನನ್ನ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯೇ, ಆಮೇನ್. ಮತ್ತೊಮ್ಮೆ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಇವತ್ತು ಹೇಳುವಂತ ಅಂಶದ ಹೆಸರು ಮಾಯ ಮಾಡುವ ಕಣ್ಣು. ಮಾಯ ಮಾಡುವ ಕಣ್ಣು ಎನ್ನುವಂತ ಅಂಶವನ್ನ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಪ್ರಿಯರೇ. ಯೇಸು ಕ್ರಿಸ್ತರು ಒಂದು ಅವಯವದ ಬಗ್ಗೆ, ಮನುಷ್ಯರ ಅತಿ ಪ್ರಾಮುಖ್ಯವಾದಂತಹ ಅವಯವದ ಬಗ್ಗೆ ಮಾತಾಡ್ತಿದ್ದಾರೆ. ಅದು ಏನು ಅಂತ ನೋಡಿದಾಗ ಕಣ್ಣಿನ ಬಗ್ಗೆ ಯೇಸು ಕ್ರಿಸ್ತರು ಮಾತಾಡ್ತಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಕಣ್ಣು ದೇಹಕ್ಕೆ ದೀಪವಾಗಿದೆ ಅಂತೆ. ಅಂದ್ರೆ ಕಣ್ಣು ದೇಹಕ್ಕೆ ದೀಪ. ಕಣ್ಣು ಬಹಳ ಪ್ರಾಮುಖ್ಯವಾದದ್ದು. ನಮ್ಮ ಮನೆಯಲ್ಲಿ ಏನು ಇದ್ರು ಇಲ್ಲದೆ ಇದ್ರು ಜೀವನ ಎನ್ನುವುದು ಸಾರುತ್ತೆ, ಜೀವನ ಎನ್ನುವುದು ನಡೆಯುತ್ತೆ. ಮನೆಯಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಒಗೆಯೋದು ಆಗಿರ್ಬೋದು, ಅದು ನಮ್ಮ ಮನೆಯಲ್ಲಿ ಇದ್ರು ಇಲ್ಲದೆ ಇದ್ರು ನಡೆಯುತ್ತೆ, ಜೀವನ ಎನ್ನುವುದು ಸಾಗುತ್ತೆ. ಆಚೆಗಡೆ ಬಂಡೆ ಮೇಲೆ ಹೊಡೆದುಕೊಂಡು ಬಟ್ಟೆ ಹೋಗ್ಕೊಂಡು ಹೋಗ್ತಾರೆ. ಹಾಗೆ AC ಎನ್ನುವಂಥದ್ದು, AC ಮನೆಯಲ್ಲಿ ಇದ್ರು ಇಲ್ಲದೆ ಇದ್ರು ನಡೆಯುತ್ತೆ. ಆಚೆಗಡೆ ಮಲ್ಕೊಂಡ್ರೆ, ಮಂಚ ಹಾಕಿ ಮಲ್ಕೊಂಡ್ರೆ ತಣ್ಣನ ಗಾಳಿ ಬರುತ್ತೆ. ಈ ಬೆಂಗಳೂರಲ್ಲಾದ್ರೆ AC ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಎಲ್ಲ ಟೈಮಲ್ಲಿ ಕೂಲ್ ಆಗಿರುತ್ತೆ. ಆಚೆಗಡೆ ಪ್ರಕೃತಿಯೇ ನಮಗೆ ಒಳ್ಳೆ ಗಾಳಿಯನ್ನು ಕೊಡುತ್ತೆ. ಹಾಗೆ ಫ್ರಿಡ್ಜ್ ಆಗಿರ್ಬೋದು, ಯಾವುದೇ ಇತರ ವಸ್ತುಗಳು ಆಗಿರ್ಬೋದು, ಮನೆಯಲ್ಲಿ ಇಲ್ಲದೆ ಇದ್ರೂ ನಡೆಯುತ್ತೆ. ಆದ್ರೆ ಅತಿ ಪ್ರಾಮುಖ್ಯವಾಗಿ ಎಲ್ಲರ ಮನೆಯಲ್ಲಿ ಇರಬೇಕಾದದ್ದು, ಬೇಕಾದಂಥದ್ದು ಯಾವುದು ಅಂದ್ರೆ ಬೆಳಕು. ಈ ಬೆಳಕು ಪ್ರತಿಯೊಬ್ಬರ ಮನೆಯಲ್ಲಿ ಬೇಕಾದಂಥದ್ದು ಪ್ರಿಯರೇ. ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾದಂಥದ್ದು, ಬೇಕಾದಂಥದ್ದು. ಐಶ್ವರ್ಯವಂತರ ಮನೆಯಲ್ಲಿ ಮೊದಲುಗೊಂಡು ಬಡವರ ಮನೆಯವರೆಗೂ ಎಲ್ರಿಗೂ ಏನ್ ಬೇಕಂದ್ರೆ ಬೆಳಕು ಬೇಕು. ಧನವಂತರ ಮನೆಯಲ್ಲಿ ಇಲ್ಲ, ಐಶ್ವರ್ಯ ಶ್ರೀಮಂತರ ಮನೆಯಲ್ಲಿ ಒಂದು ರೀತಿಯಾಗಿ ಒಳ್ಳೆಯ ಲೈಟ್ಸ್ ಎನ್ನುವಂಥದ್ದು ಅವರ ಬಳಿ ಇರುತ್ತೆ. ಅವರ ಸ್ತೋಮತೆಗೆ ಮೇರೆಗೆ ಅವರು ಇಟ್ಕೊಂಡಿರ್ತಾರೆ. ಬಡವರ ವಿಷಯಕ್ಕೆ ಬಂದಾಗ ಅವರಲ್ಲಿ ಅಷ್ಟೊಂದು ಇಲ್ಲದೆ ಇದ್ರು ಕನಿಷ್ಠ ಪಕ್ಷದಲ್ಲಿ ಅವರು ಒಂದು ಕ್ಯಾಂಡಲ್ ಅನ್ನ ಹಾಕೊಂಡಾದ್ರೂ ಜೀವನವನ್ನ ಸಾಗಿಸ್ತಾರೆ. ಅಂದ್ರೆ ಶ್ರೀಮಂತರ ಮನೆಯಲ್ಲಿ ಟ್ಯೂಬ್ಲೈಟ್ಗಳು ಅಥವಾ LED ಬಲ್ಬ್ಗಳಾಗಿರ್ಬೋದು, ಬಡವರ ಮನೆಯಲ್ಲಿ ದೀಪ ಅಥವಾ ಕ್ಯಾಂಡಲ್ಗಳು ಆಗಿರ್ಬೋದು. ಎಲ್ಲರ ಮನೆಯಲ್ಲಿ ಕಾಮನ್ ಆಗಿರುವಂಥದ್ದು ಏನಂದ್ರೆ ಬೆಳಕು. ಅಂದ್ರೆ ಎಲ್ಲರ ಮನೆಯಲ್ಲಿ ಬೆಳಕು ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಬೆಳಕು ಇದ್ರೇನೆ ಜೀವನ ಸಾಗಿಸೋಕೆ ಆಗುತ್ತೆ. ಕತ್ತಲೆ ಇದ್ರೆ ನೋಡಿ,
ಕತ್ತಲೆ ಇದ್ದರೆ ಅದು ಕೆಲಸನೇ ನಡೆಯೋದಿಲ್ಲ. ಸಪೋಸ್ ನಾವು ಕಣ್ಣು ಮುಚ್ಕೊಂಡ್ರೆ ನಮಗೆಲ್ಲ ಏನಿರುತ್ತೆ, ಎಲ್ಲ ಕತ್ತಲೆನೇ ಇರುತ್ತೆ. ಕತ್ತಲಲ್ಲಿ ನಾವು ಕೆಲಸ ಮಾಡೋದಕ್ಕಾಗುತ್ತಾ? ಯಾವುದೇ ಕೆಲಸ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಈ ಥರ ಕೆಲಸಗಳಾಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಮಾಡೋಕ್ಕಾಗುತ್ತಾ ಅಂದರೆ ಮಾಡೋದಕ್ಕಾಗೋದಿಲ್ಲ, ಬಹಳ ಕಷ್ಟ. ಅಂದರೆ ಮನುಷ್ಯರ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾಗಿ ಬೇಕಾದದ್ದು ಏನಂತ ಹೇಳಿದ್ರೆ ಬೆಳಕು ಬಹಳ ಪ್ರಾಮುಖ್ಯವಾದಂಥದ್ದು. ಬೆಳಕು ಇದ್ರೇ ಮನುಷ್ಯರು ಜೀವಿಸೋದಕ್ಕೆ ಆಗುತ್ತೆ. ಹಾಗೆಯೇ ಯೇಸುಕ್ರಿಸ್ತರು ಮನುಷ್ಯರ ದೇಹವನ್ನು ಕುರಿತು ಹೇಳ್ತಿದ್ದಾರೆ ಏನಂತಂದರೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಕಣ್ಣು ದೇಹಕ್ಕೆ ದೀಪ ಅಂದರೆ ಮಾನವರ ದೇಹದಲ್ಲಿ ಅತಿ ಪ್ರಾಮುಖ್ಯವಾದಂಥದ್ದು ಕಣ್ಣು. ಈ ಕಣ್ಣಿನ ವಿಷಯದಲ್ಲಿ ಎಚ್ಚರಿಸುತ್ತಾ ಯೇಸುಕ್ರಿಸ್ತರು ಏನು ಹೇಳ್ತಿದ್ದಾರೆ ಅಂದರೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಅಂದರೆ ಕಣ್ಣು ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ನೋಡಿ ಪ್ರಿಯರೇ, ಕಣ್ಣು ಎಷ್ಟು ಅದ್ಭುತವಾದಂಥ ಒಂದು ನಿರ್ಮಾಣ ಅಂತ ಹೇಳಿದಾಗ ಜಂತುಗಳನ್ನು ನೋಡೋಣ. ಜಂತುಗಳಲ್ಲಿ ನಮ್ಮ ಹಾಗೆ ಅವು ಎಲ್ಲ ಕಲರ್ಸ್ಗಳನ್ನು ನೋಡೋದಕ್ಕೆ ಆಗೋದಿಲ್ಲ. ನಮ್ಮ ಹಾಗೆ ಅವು ಎಲ್ಲ ಕಲರ್ಸನ್ನು ನೋಡೋದಕ್ಕಾಗೋದಿಲ್ಲ. ನಾಯಿ ಇದೆ ಅಂದರೆ ನಾಯಿ ಒಂದು 2 ಕಲರ್ಸ್ಗಳನ್ನು ಮಾತ್ರ ನೋಡೋದಕ್ಕಾಗುತ್ತೆ. ಒಂದು ಬ್ಲೂ ಕಲರ್, ಇನ್ನೊಂದು ಯೆಲ್ಲೋ ಕಲರು. ಹಾಗೆ ಬೆಕ್ಕು ಒಂದು 3 ಕಲರ್ಸನ್ನು ನೋಡುತ್ತೆ, ಯೆಲ್ಲೋ, ಬ್ಲೂ, ಹಾಗೆ ಗ್ರೇ ಕಲರ್ ಅಂತ. ಹಾಗೆ ಈ ಪ್ರಕೃತಿಯಲ್ಲಿರುವಂಥ ಯಾವುದೇ ಜಂತು ಆಗಿರ್ಬೋದು, ಯಾವುದೇ ಪ್ರಾಣಿ ಆಗಿರ್ಬೋದು, 2ರಿಂದ 10 ಒಳಗಡೆ ಕಲರ್ಸನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ. ಆದರೆ ಮನುಷ್ಯನಿಗೆ ಎಷ್ಟು ಕಲರ್ಸ್ ಮನುಷ್ಯನಿಗೆ ನೋಡೋದಕ್ಕಾಗುತ್ತೆ ಅಂತ ನೋಡಿದಾಗ ಮನುಷ್ಯನು 10 ಲಕ್ಷದಷ್ಟು ಕಲರ್ಸ್ಗಳನ್ನು ಮನುಷ್ಯನು ನೋಡೋದಕ್ಕಾಗುತ್ತೆ ಅಂತೆ. ಅಷ್ಟು ಕಲರ್ಸನ್ನು ಮನುಷ್ಯನು ನೋಡಬಲ್ಲನು. ಅಂದರೆ ಜಂತುಗಳಿಗಿಂತ, ಜೀವಿಗಳಿಗಿಂತ, ಜೀವರಾಶಿಗಳಿಗಿಂತ ಅತಿ ಹೆಚ್ಚಾಗಿ ನೋಡುವಂತಹ ಭಾಗ್ಯವನ್ನು ದೇವರು ಮನುಷ್ಯರಿಗೆ ಮಾತ್ರ ಕೊಟ್ಟಿದ್ದಾರೆ. ಈ ಸೃಷ್ಟಿಯಲ್ಲಿ ಶ್ರೇಷ್ಠವಾದವನು ಮನುಷ್ಯನಿಗೆ ದೇವರು ಆ ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ. ದೇವರು ಯಾವ ಪ್ರಾಣಿಗೆ ಇಲ್ಲದಿರುವಂತಹ ಭಾಗ್ಯವನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಮನುಷ್ಯನು 10 ಲಕ್ಷದಷ್ಟು ಕಲರ್ಸ್ಗಳನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ ಬೇರೆ. ಅಂದರೆ ಎಲ್ಲ ಜೀವಿಗಳಿಗಿಂತ ಮನುಷ್ಯನ ನಿರ್ಮಾಣ ಒಂದು ಬಹಳ ಪ್ರಾಮುಖ್ಯವಾದಂಥದ್ದು, ಬಹಳ ಅದ್ಭುತವಾದಂಥದ್ದು. ಕಣ್ಣಿನ ವಿಷಯದಲ್ಲಿ ಬಂದಾಗ ಕಣ್ಣು ಅಷ್ಟು ಅದ್ಭುತವಾದಂಥ ಕಲರ್ಸ್ಗಳನ್ನು ನೋಡೋದಕ್ಕೆ ಆಗುತ್ತೆ ಅಂತೆ. ಹಾಗೆ ಮನುಷ್ಯನ ಒಂದು ಕಣ್ಣು ಎಷ್ಟು ಮೆಗಾಪಿಕ್ಸಲ್ಸನ್ನು ಹೊಂದಿದೆ ಅಂದರೆ 576 ಮೆಗಾಪಿಕ್ಸಲ್ಸ್ಗಳನ್ನು ಹೊಂದಿದೆಯಂತೆ. ನಮ್ಮ ಮಧ್ಯದಲ್ಲಿರುವಂಥ ಮೊಬೈಲ್ಸ್ಗಳಲ್ಲಿ 32ರಿಂದ 200ವರೆಗೂ ಮೆಗಾಪಿಕ್ಸಲ್ಸನ್ನು ಹೊಂದಿರ್ತದೆ. ಅಂದರೆ ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚಾಗಿ ದೇವರು ಎಷ್ಟು ಕ್ಲಾರಿಟಿಯನ್ನು, ಎಷ್ಟು ಮೆಗಾಪಿಕ್ಸಲ್ಸನ್ನು ದೇವರು ಮನುಷ್ಯರಿಗೆ ಒದಗಿಸಿ ಕೊಟ್ಟಿದ್ದಾರೆ. ಸುಮಾರಾಗಿ 576 ಮೆಗಾಪಿಕ್ಸಲ್ಸ್ಗಳನ್ನು ಕೊಟ್ಟಿದ್ದಾನೆ. ಅಂದರೆ ಮನುಷ್ಯನಿಗೆ ಅಷ್ಟು ಅದ್ಭುತವಾದಂಥ ಕಣ್ಣಿನ ಒಂದು ಕ್ಲಾರಿಟಿಯನ್ನು ದೇವರು ಕೊಟ್ಟಿದ್ದಾರೆ. ಅಂದರೆ ಈ ಸೃಷ್ಟಿಯಲ್ಲಿ ಮನುಷ್ಯನ ನಿರ್ಮಾಣ ಬಹಳ ಅದ್ಭುತವಾದಂಥದ್ದು. ಅದರಲ್ಲಿ ಕಣ್ಣಿನ ವಿಷಯದಲ್ಲಿ ಬಂದಾಗ ಬಹಳ ಅದ್ಭುತವಾದಂಥ ನಿರ್ಮಾಣ. ಈ ಅದ್ಭುತವಾದಂಥ ನಿರ್ಮಾಣವನ್ನು ಈ ಕಣ್ಣಿನ ವಿಷಯದಲ್ಲಿ ದೇವರು ಯೇಸುಕ್ರಿಸ್ತರವರು ಎಚ್ಚರಿಸುತ್ತಾ ಹೇಳುತ್ತಿರುವಂಥದ್ದು, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವುದರಿಂದ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣೆಲ್ಲ ಬೆಳಕಾಗಿರುವುದು. ನೋಡಿ, ನಾವು ನಮ್ಮ ಕಣ್ಣುಗಳನ್ನು ಏನಾದರೂ ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀವಾ? ಇಷ್ಟು ಬೆಳೆಯುಳ್ಳಂತಹ ಈ ಕಣ್ಣನ್ನು ಯಾವ ರೀತಿ ಕಾಪಾಡ್ಕೊಳ್ತಾ ಇದ್ದೀವಿ ಎನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ನಾವು ವಸ್ತುಗಳನ್ನು ಬಹಳ ಜಾಗೃತವಾಗಿ, ಬಹಳ ಕೇರಾಗಿ ನಾವು ನೋಡ್ಕೊಳ್ತೇವೆ ವಸ್ತುಗಳನ್ನು.
ಮನೇಲಿ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಅಥವಾ ಯಾವುದೇ ವಸ್ತು ಆಗಿರ್ಬೋದು. ಕಾರನ್ನು ದಿನಕ್ಕೊಂದ್ಸರಿ ಅಥವಾ ವಾರಕ್ಕೊಂದ್ಸರಿ ಅದನ್ನು ಕ್ಲೀನ್ ಮಾಡ್ತಾ ಇರ್ತೇವೆ, ಅದನ್ನು ಶುಭ್ರವಾಗಿ ಇಟ್ಕೊಳ್ತೇವೆ. ಹಾಗೆ ಬೈಕನ್ನು ಅದನ್ನು ಶುಭ್ರವಾಗಿ ಇಟ್ಕೊಳ್ತೇವೆ, ಅದಕ್ಕೆ ಸರ್ವಿಸನ್ನು ಮಾಡಿಸ್ತೀವಿ, ಭಾಳ ನೀಟಾಗಿ ಇಟ್ಕೊಳ್ತೀವಿ. ಹಾಗೆ ಮನೆಯಲ್ಲಿ ಮಿಕ್ಸಿ ಆಗಿರ್ಬೋದು, ಇಲ್ಲ ಪಾತ್ರೆ ಸಾಮಾನುಗಳನ್ನು ಆಗಿರ್ಬೋದು, ತಿಂದಂತಹ ಪ್ಲೇಟ್ಗಳನ್ನು ಅವನ್ನೆಲ್ಲ ಏನು ಮಾಡ್ತೀವಿ, ತಿಂದ ನಂತರ ತೊಳೆದು ನೀಟಾಗಿ ಇಟ್ಕೊಳ್ತೀವಿ, ಅಂದರೆ ಶುಭ್ರವಾಗಿ ಇಟ್ಕೊಳ್ತೀವಿ ಎಲ್ಲವನ್ನು. ಆದರೆ ಕಣ್ಣಿನ ವಿಷಯಕ್ಕೆ ಬಂದಾಗ ಯಾವ ರೀತಿ ಕಣ್ಣನ್ನು ನೋಡ್ಕೊಳ್ತಾ ಇದ್ದೀವಿ, ಯಾವ ರೀತಿ ನಾವು ಕಣ್ಣನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಯಾಕೆ ಅಂದರೆ ಕಣ್ಣು ಬಹಳ ಪ್ರಾಮುಖ್ಯವಾದದ್ದು, ಹಾಗೆ ಅದೇ ರೀತಿಯಲ್ಲಿ ಅಷ್ಟು ಮಾಯ ಮಾಡುವಂಥದ್ದು ಸಹ ಕಣ್ಣು ಆಗಿದೆ ಪ್ರಿಯರೇ. ಯಾಕೆಂದರೆ ಕಣ್ಣು ಬಹಳ ಮೋಸ ಮಾಡುತ್ತೆ. ರಸ್ತೆಯಲ್ಲಿ ಹೋಗಬೇಕಾದ್ರೂ ಸರಿ, ಎಲ್ಲಾದರೂ ಹೋಗಬೇಕಾದ್ರೂ ಸರಿ, ಆ ಕಡೆ ಈ ಕಡೆ ನೋಡುತ್ತೆ, ಅದು ಆಸೆ ಪಡುತ್ತೆ. ಮನುಷ್ಯರಿಗೆ ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತುವನ್ನು ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಮಾಡೋದು ಅದು ಕಣ್ಣಿನ ಮೂಲಕನೇ, ಕಣ್ಣಿನಿಂದ ನೋಡಿದಾಗ್ಲೇ ಅದು ಅಟ್ರ್ಯಾಕ್ಟ್ ಆಗುತ್ತೆ, ಅದಕ್ಕೆ ಮಾಯವಾಗಿ ಬಿದ್ದೋಗ್ತಾನೆ. ಆದ್ದರಿಂದ ಈ ಕಣ್ಣನ್ನು ಬಹಳ ಜಾಗೃತೆಯಾಗಿ ಇಟ್ಕೊಳ್ಬೇಕಾಗುತ್ತೆ ಪ್ರಿಯರೇ, ಬಹಳ ಜಾಗರೂಕರಾಗಿ ಇಟ್ಕೋಬೇಕಾಗುತ್ತೆ. ತಲೆಯನ್ನು ಒಳ್ಳೆ ರೀತಿಯಲ್ಲಿ ಜಾಗರೂಕತೆಯಿಂದ ನಾವು ನೋಡ್ಕೊಂಡಿದ್ದೇವೆ. ತಲೆಯಲ್ಲಿ ಕೂದಲುಗಳನ್ನು ಬಿಳಿ ಕೂದಲು ಬಂದರೆ ಅದ್ರ ಬಗ್ಗೆ ಬಹಳ ಕೇರ್ ಮಾಡ್ತೇವೆ. ಬಿಳಿ ಕೂದಲು ಬಂದರೆ ಅದಕ್ಕೆ ಪೇಂಟ್ ಹಾಕೋದು, ಕಪ್ಪು ಬಣ್ಣ ಹಾಕೋದು, ಏರ್ ಫಾಲ್ ಆದರೆ ಈ ವಿವಿಧ ಶಾಂಪುಗಳನ್ನು ಬಳಸ್ಕೊಳ್ಳೋದು, ಇದನ್ನೆಲ್ಲ ಮಾಡಿ ಅದ್ರ ಬಗ್ಗೆ ಒಂದು ಕೇರನ್ನು ತಗೊಂಡು ಅದನ್ನು ಮೇಂಟೈನ್ ಮಾಡ್ಕೊಳ್ತೇವೆ. ಹಾಗೆ ಫೇಸಲ್ಲಿ ಫೇಸಲ್ಲಿ ಯಾವುದೇ ಗುಳ್ಳೆ ಇದ್ದರೂ, ಯಾವುದೇ ಏನಾದರೂ ಕೊಳೆ ಏನಾದರೂ ಇದ್ದರೂ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕ್ರೀಮ್ಗಳನ್ನು ಬಳಸ್ಕೊಂಡು ಅದನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆಯೇ ಕಣ್ಣಿನ ವಿಷಯದಲ್ಲಿ ಬಂದಾಗ ಎಚ್ಚರಿಕೆಯಿಂದ ಕಣ್ಣನ್ನು ನೋಡ್ಕೋಬೇಕು. ಕಣ್ಣಿನ ವಿಷಯದಲ್ಲಿ ಅಂದಾಗ ಬಾಹ್ಯವಾಗಿ ಕಾಣಿಸುವಂತಹ ಈ ಒಂದು ನೋಟದ ವಿಷಯದಲ್ಲಿ ಆಂತರಿಕವಾಗಿ ಇರುವಂಥ ವಿಷಯವನ್ನು ಕುರಿತು ನಾನು ಮಾತಾಡ್ತಾ ಇದ್ದೇನೆ ಪ್ರಿಯರೇ. ಆ ಒಂದು ವಿಷಯದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು. ಯಾಕೆಂದರೆ ಈ ಕಣ್ಣು ಹೇಳಿದಂತೆ ನಾವು ಕೇಳಿಕೊಂಡು ಹೋದರೆ ಕೊನೆಗೆ ನಾವು ಎಲ್ಲಿಗೆ ಹೋಗ್ತೇವೆ ಎನ್ನುವಂಥದ್ದನ್ನು ಈ ಒಂದು ಮೆಸೇಜಲ್ಲಿ ನಾವು ತಿಳಿದುಕೊಳ್ಳೋಣ. ಕಣ್ಣು ಎಷ್ಟು ಮೋಸಕರವಾಗಿದೆ ಎನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ಆದಿಕಾಂಡ 13ನೇ ಅಧ್ಯಾಯ 5ನೇ ವಚನದಿಂದ. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿ ದನ ಗುಡಾರಗಳಿದ್ದವು. ಆ ಸ್ಥಳವು ಇಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಓಕೆ ಪ್ರಿಯರೇ, ಅಬ್ರಹಾಮನು ಮತ್ತು ಲೋಟನ ವಿಷಯವಾದಂಥ ಸಂದರ್ಭ ಇದು. 5ನೇ ವಚನದಿಂದ, ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿ ದನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಆದ್ದರಿಂದ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇಲ್ಲಿ ಅಬ್ರಹಾಮನು ಮತ್ತು ಲೋಟನ ಕೆಲಸದವರು, ದಾಸರು ಇರ್ತಾರಲ್ವ, ಈ ಕೆಲಸದವ್ರಿಗೆ ಜಗಳ ಆಗ್ತಿದೆ. ಯಾಕೆ ಜಗಳ ಆಗ್ತಿದೆ ಅಂತಾಗ, ಅಬ್ರಹಾಮನ ದನ ಪಶುಗಳು ಹಾಗೆ ಲೋಟನ ಕುರಿ ದನ ಪಶುಗಳು ಇವು ಹೆಚ್ಚಾಗಿದ್ದಾವೆ. ಇವರಿಬ್ಬರ ಮಧ್ಯದಲ್ಲಿ ಜಗಳ ಆಗ್ತಿದೆ. ಯಾಕೆ ಜಗಳ ಆಗ್ತಿದೆ ಅಂದರೆ, ಇವರ ಒಂದು ಬಾರ್ಡ್ರಲ್ಲಿ ಇರುತ್ತಲ್ಲ, ಆ ಕುರಿಗಳು ಅಬ್ರಹಾಮನ ಕುರಿಗಳ ಒಟ್ಟಿಗೆ ಬಂದ್ಬಿಡ್ತಾ ಇದ್ದಾವೆ. ಅಬ್ರಹಾಮನ ಕುರಿಗಳು ಲೋಟನ ಕುರಿಗಳಿಗೆ ಬಂದ್ಬಿಡ್ತದೆ. ಈಗ ಇವರಿಬ್ಬರ ಮಧ್ಯದಲ್ಲಿ ಜಗಳ ಆಗ್ತಿದೆ. ದಾಸರ ಮಧ್ಯದಲ್ಲಿ, ಕೆಲಸಗಾರನ ಮಧ್ಯದಲ್ಲಿ ಇದು ನಮ್ಮ ಕುರಿ ಅಂತ ಹೇಳಿ ಜಗಳ ಆಗ್ತಿದೆ. ಆ ಸಂದರ್ಭದಲ್ಲಿ ಈ ವಿಷಯ ಅವರ ಬಳಿಗೆ ಹೋಗುತ್ತೆ. ಯಾರೋ ಲೋಟನು ಹಾಗೂ ಅಬ್ರಹಾಮನ ಬಳಿಯಲ್ಲಿ. ಅವರ ಬಳಿಗೆ ಹೋದಾಗ, ಸಹೋದರನೇ, ನಮ್ಮ ಮಧ್ಯದಲ್ಲಿ ಯಾಕೆ ಈ ಜಗಳ, ನಾವೊಂದು ಕೆಲಸ ಮಾಡೋಣ ಅಂತ ಹೇಳಿ
ಅಬ್ರಹಾಮನು ಲೋಟನಿಗೆ ಹೇಳುವಂಥದ್ದು. ನೋಡಿ 7ನೇ ವಚನದಿಂದ ಓದಿಕೊಳ್ಳೋಣ. ಇದರಿಂದ ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕನಾನ್ಯರು ಪೆರಿಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಇದಲ್ಲದೆ ಕನಾನ್ಯರು ಪೆರಿಜ್ಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಇದು ನೆನ್ಪಿಟ್ಕೊಳ್ಳಿ, ಹಾಗೆ ಓದಿ ಮುಂದೆ. ಹೀಗಿರಲು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ. ನಾವು ಸಹೋದರರಲ್ಲವೇ, ನಮ್ಮ ಮಧ್ಯೆ ಏನಿರಬಾರದು, ಜಗಳ ಇರಬಾರ್ದು, ನಮ್ಮ ಮಧ್ಯದಲ್ಲಿ ಜಗಳ ಆಗಬಾರ್ದು. ಯಾಕೆಂದರೆ ನಾವಿಬ್ಬರು ಸಹೋದರರಲ್ಲವೇ, ಅಂದರೆ ಸಹೋದರರ ಮಧ್ಯದಲ್ಲಿ ಏನಿರಬಾರ್ದು, ಜಗಳ ಅನ್ನೋದು ಇರಬಾರ್ದು ಅಂತ ಹೇಳಿ ಅಬ್ರಹಾಮನು ಹೇಳ್ತಿದ್ದಾರೆ. ಹಾಗೆ ಇನ್ನೊಂದು ವಿಷಯವನ್ನು ಅಬ್ರಹಾಮನು ಹೇಳ್ತಿದ್ದಾರೆ, ಏನು ಗೊತ್ತಾ, ಅಲ್ಲಿ ಅವರ ಮಧ್ಯದಲ್ಲಿ ಯಾರು ವಾಸವಾಗಿದ್ದಾರೆ, ಕನಾನ್ಯರು ಪೆರಿಜ್ಜಿಯರು ಆ ಕಾಲದಲ್ಲಿ ವಾಸವಾಗಿದ್ರಂತೆ ಅವ್ರ ಜೊತೆಯಲ್ಲಿ ಆ ದೇಶದಲ್ಲಿ. ಈಗ ಇವರಿಬ್ಬರು ಕಿತ್ತಾಡಿದ್ರೆ, ಇವರಿಬ್ಬರು ಜಗಳಾಡಿದ್ರೆ ಯಾರು ನೋಡ್ತಾರೆ? ಆಗ ಕನಾನ್ಯರು ಪೆರಿಜ್ಜಿಯರು ಇವರು ನೋಡ್ತಾರೆ. ಇವರು ನೋಡಿ ಯಾರಿಗೆ ಕೆಟ್ಟ ಹೆಸರು ಬರುತ್ತೆ? ಇವರಿಬ್ಬರು ಕಿತ್ತಾಡ್ತಾರೆ. ಇವರಿಬ್ಬರು ಕಿತ್ತಾಡಿದಾಗ ಯಾರಿಗೆ ಕೆಟ್ಟ ಹೆಸರು? ದೇವರಿಗೆ ಕೆಟ್ಟ ಹೆಸರು ಬರುತ್ತೆ. ನೋಡೋ, ಇಂಥವ್ರಂತೆ, ಇಂಥವ್ರು ನೀತಿ ಹೇಳ್ತಾರಂತೆ, ಇವರು ಈ ಥರ ಕಿತ್ತಾಡ್ತಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳಿ ಅಬ್ರಹಾಮನು ಯೋಚಿಸಿ ಏನಂತ ಹೇಳ್ತಿದ್ದಾರೆ ಅಂದರೆ, ನಾವು ಈ ಥರ ಜಗಳ ಆಡೋದು ಬೇಡ, ಈ ಥರ ಜಗಳ ಆಡೋದು ಬೇಕಾಗಿಲ್ಲ, ದೇಶ ಎಲ್ಲ ಸಮೃದ್ಧಿಯಾಗಿದೆ, ನಾವು ಸಹೋದರರಲ್ಲವೇ, ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕವಾಗಿ ಹೋಗು, ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ನೀನು ಲೆಫ್ಟ್ ಹೋದರೆ ನಾನು ರೈಟ್ಗೆ ಹೋಗ್ತೀನಿ, ನೀನು ರೈಟ್ಗೆ ಹೋದರೆ ನಾನು ಲೆಫ್ಟಿಗೆ ಹೋಗ್ತೀನಿ ಅಂತ ಹೇಳಿ ಅಬ್ರಹಾಮನೇ ಹೇಳ್ತಿದ್ದಾರೆ ಲೋಟನಿಗೆ. ಏನಕ್ಕಂದರೆ ಈ ದೇಶದಲ್ಲೆಲ್ಲ ಬಹಳ ಸಮೃದ್ಧವಾಗಿದೆ, ಖಾಲಿ ಇದೆ ಜಾಗ ಎಲ್ಲ, ಎಲ್ಲಿ ಬೇಕಾದರೂ ನೀನು ಹೋಗ್ಬೋದು ಅಂತ ಹೇಳಿ ಲೋಟನಿಗೆ ಅಬ್ರಹಾಮನು ಹೇಳುವಂಥದ್ದು. ಈ ವಿಚಾರವನ್ನು ಅಬ್ರಹಾಮನು ಲೋಟನಿಗೆ ಹೇಳಿದಾಗ ಲೋಟನು ಏನು ಮಾಡ್ತಾನೆ ನೋಡಿ, 10ನೇ ವಚನ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದೋನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗರೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳುಕೊಂಡನು. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿದ್ದ ಪ್ರದೇಶವು ಜೋಗಲೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳಿದುಕೊಂಡನು. ಲೋಟನು ಕಣ್ಣೆತ್ತಿ ನೋಡಲಾಗಿ, ಈಗ ಲೋಟನು ಏನು ಮಾಡ್ತಿದ್ದಾನೆ? ಲೋಟನು ಕಣ್ಣೆತ್ತಿ ನೋಡ್ತಾ ಇದ್ದಾನೆ, ಕಣ್ಣೆತ್ತಿ ನೋಡಿದಾನೆ. ಈಗ ಲೋಟನು ಕಣ್ಣೆತ್ತಿ ನೋಡಿ ಏನು ಮಾಡಿದ್ದಾನೆ? ಯಾವುದು ಸುಂದರವಾದ ಪ್ರದೇಶವಿದೆ, ಯಾವುದು ಆತನ ಕಣ್ಣಿನ ಮುಂದೆ ಸುಂದರವಾದಂಥ ಪ್ರದೇಶ ಕಾಣಿಸ್ತಾ ಇದೆ. ಅಲ್ಲಿ ಏನಿದೆ? ಯೋರ್ದಾನ್ ಹೊಳೆಯ ಸುತ್ತಲಿದ ಪ್ರದೇಶವು ಜೋಗರೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳಿದುಕೊಂಡನು. ಜೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು, ಆ ಪ್ರದೇಶ ಪಕ್ಕದಲ್ಲಿ ಏನಿದೆ? ಯೆಹೋವನು ಸೊದೋಮ್ ಗುಮ್ಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದ್ದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಅಂದುಕೊಂಡು ಮೋಡನ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಹಾಮನು ಕಾನಾನ್ನಲ್ಲೇ ವಾಸವಾಗಿದ್ದನು. ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳ ಗುಡಾರ ಹಾಕಿಸಿ ವಾಸ ಮಾಡುತ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳಾಗಿದ್ದರು. ಮೊದಲನೇದಾಗಿ ಲೋಟನು ಒಂದು ಸ್ಥಳವನ್ನು ನೋಡಿದ್ದಾನೆ. ಆ ಸ್ಥಳ ಆತನ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣಿಸ್ತು. ಬಹಳ ಸುಂದರವಾಗಿ ಕಾಣಿಸಿದ ಆ ಸ್ಥಳವನ್ನು ನೋಡಿದ ನಂತರ ಸುಂದರವಾಗಿ ಕಾಣಿಸಿದ ಆ ಸ್ಥಳಕ್ಕೆ ನಾನು ಹೋಗ್ತೀನಿ, ಈ ಕಡೆ ನಾನು ಹೋಗ್ತೀನಿ ಅಂತ ಹೇಳಿ ಅಬ್ರಹಾಮನಿಗೆ ಹೇಳಿ ಲೋಟನು ಹೊರಟೋಗ್ಬಿಡ್ತಾನೆ ಅಬ್ರಹಾಮನನ್ನು ಬಿಟ್ಟು.
ಆ ಸ್ಥಳ ಎಂಥ ಸ್ಥಳ ಆಗಿರುತ್ತೆ ಅಂತ ಹೇಳಿದ್ರೆ ದೇವರಿಗೆ ಇಷ್ಟ ಇಲ್ಲದೆ ಇರುವಂಥ ಸ್ಥಳ ಅದು. ದೇವರ ದೃಷ್ಟಿಯಲ್ಲಿ ಮಹಾ ಅಪರಾಧಿಗಳಾಗಿದ್ದಾರೆ. ಮಹಾ ಅಪರಾಧಿಗಳಾಗಿರುವಂಥ ಆ ಸ್ಥಳಕ್ಕೆ ಲೋಟನು ಹೋಗ್ತಾನೆ. ಅಂದರೆ ಕಣ್ಣು ಎಷ್ಟು ಮಾಯ ಮಾಡ್ತಿದೆ, ಎಷ್ಟು ಮೋಸ ಮಾಡ್ತಿದೆ ಮನುಷ್ಯರನ್ನು ನೋಡಿ. ಕಣ್ಣು ಯಾವುದನ್ನು ತೋರಿಸಿದೆಯೋ, ಯಾವುದನ್ನು ಬಯಸಿದೆಯೋ ಅದರ ಮಾತನ್ನು ಕೇಳಿಕೊಂಡು ಲೋಟನು ಹೊರಟೋಗಿದ್ದಾನೆ. ಸೊದೋಮ್ ಪಟ್ಟಣ ಎಂತಹದ್ದು? ಸೊದೋಮ್ ಪಟ್ಟಣಕ್ಕೆ ಇರುವಂಥ ಪ್ರಾಮುಖ್ಯತೆ ಏನು? ಬೆಂಗಳೂರು ಪಟ್ಟಣಕ್ಕೆ ಇರುವಂಥ ಪ್ರಾಮುಖ್ಯತೆ ಏನು? ಮೈಸೂರು ಪಟ್ಟಣಕ್ಕೆ ಇರುವಂಥ ಪ್ರಾಮುಖ್ಯತೆ, ಮೈಸೂರಲ್ಲಿ ಅರಮನೆ ಇರುತ್ತೆ, ಅದಕ್ಕೆ ಫೇಮಸ್ಸು. ಮಂಗಳೂರಲ್ಲಿ ಯಾವುದಕ್ಕೆ ಫೇಮಸ್ಸು? ಮೀನುಗಳು, ಅದಕ್ಕೆ ಫೇಮಸ್ ಇರುತ್ತೆ. ಒಂದೊಂದು ಪ್ರದೇಶ ಒಂದೊಂದಕ್ಕೆ ಫೇಮಸ್ ಆಗಿರುತ್ತೆ ಅಲ್ವಾ? ಈಗ ಸೊದೋಮ್ ಪಟ್ಟಣ ಯಾವುದಕ್ಕೆ ಫೇಮಸ್? ಸೊದೋಮ್ ಪಟ್ಟಣ ಯಾವುದಕ್ಕೆ ಫೇಮಸ್ಸು? ಪಾಪಕ್ಕೆ ಫೇಮಸ್ಸು. ಸೊದೋಮ ಪಟ್ಟಣದಲ್ಲಿ ಏನು ನಡೀತಾ ಇದೆ? ಸೊದೋಮ್ ಪಟ್ಟಣದಲ್ಲಿ ವ್ಯಭಿಚಾರ ನಡೀತಾ ಇದೆ. ಈ ವ್ಯಭಿಚಾರಕ್ಕೆ ಫೇಮಸ್ ಆಗಿದೆ ಸೊದೋಮ್ ಪಟ್ಟಣ. ಆ ಕಾಲದಲ್ಲಿ ಸೊದೋಮ್ ಪಟ್ಟಣ ವ್ಯಭಿಚಾರಕ್ಕೆ ಫೇಮಸ್ ಆಗಿದೆ. ಪುರುಷರೊಟ್ಟಿಗೆ ಹೋಗೋದು, ಸ್ತ್ರೀಯರೊಟ್ಟಿಗೆ ಹೋಗೋದು, ಚಿಕ್ಕ ವಯಸ್ಸಿನವರಿಂದ ಮೊದಲುಗೊಂಡು ಮುದುಕರವರೆಗೆ ಸೊದೋಮ್ ಪಟ್ಟಣ ಪೂರ್ತಿಯಾಗಿ ಕೆಟ್ಟೋಗಿದೆ. ಅಂತಹ ಒಂದು ಸ್ಥಳಕ್ಕೆ ಲೋಟನ್ನು ಆರಿಸಿಕೊಂಡು ಹೋಗ್ತಾನೆ. ಆತನ ಕಣ್ಣಿಗೆ ಅದು ಸುಂದರವಾಗಿ ಕಾಣಿಸಿದೆ. ಅದಕ್ಕೆ ಕಣ್ಣಿನ ಒಂದು ಮಾತನ್ನು ಕೇಳಿಕೊಂಡು ಹೊರಟೋಗ್ಬಿಡ್ತಾನೆ ಅಬ್ರಹಾಮನನ್ನು ಬಿಟ್ಟು. ಅಬ್ರಹಾಮನಿಗೆ ಲೋಟನ್ನು ಹೇಳ್ಬೋದಾಗಿತ್ತಲ್ಲ, ಅಣ್ಣ ನಾನು ಚೆನ್ನಾಗಿರ್ತೀನಿ, ನಿನ್ನಿಂದ ತಾನೇ ನಾನು ಡೆವಲಪ್ ಆಗಿದ್ದು, ನಾವಿಬ್ಬರು ಒಟ್ಟಿಗೆ ಇರೋಣ ಅಂತ ಹೇಳ್ಬೋದಾಗಿತ್ತು. ಆದರೆ ಲೋಟನು ಹೇಳಿಲ್ಲ, ಆ ಮಾತು ಬಂದಿಲ್ಲ. ಕಣ್ಣಿನ ಮಾತನ್ನು ಕೇಳಿಕೊಂಡು ಹೋದ ಮಹಾ ಅಪರಾಧಿಗಳ ಸ್ಥಳದಲ್ಲಿ ಗುಡಾರವನ್ನು ಹಾಕಿಕೊಂಡ. ಒಂದು ಘಟನೆ ನಡೆಯುತ್ತೆ ಪ್ರಿಯರೇ, ಕರ್ನಾಟಕದಲ್ಲೋ ಅಥವಾ ಆಂಧ್ರದಲ್ಲೋ ಗೊತ್ತಿಲ್ಲ, ಆದರೆ ಒಂದು ಘಟನೆ ನಡೆಯುತ್ತೆ. ಒಬ್ಬ ಸ್ತ್ರೀ ತರಕಾರಿ ತಗೊಳ್ಳೋದಕ್ಕಂತ ಹೇಳಿ ಹೋಗ್ತಾಳೆ ಪ್ರಿಯರೇ, ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ರಸ್ತೆಯಲ್ಲಿ ಒಳ್ಳೆ ಶಾಪಿಂಗ್ ಮಾಲ್ ಕಾಣಿಸುತ್ತೆ. ಆ ಶಾಪಿಂಗ್ ಮಾಲಲ್ಲಿ ಒಂದು ಆಚೆ ಕಡೆ ಬೊಂಬೆ ಇರುತ್ತೆ. ಆ ಬೊಂಬೆಗೆ ಒಳ್ಳೆ ಸೀರೆಯನ್ನು ಹಾಕಿರ್ತಾರೆ. ಆ ಒಳ್ಳೆ ಸೀರೆಯನ್ನು ಈಕೆ ನೋಡ್ತಾಳೆ, ಅವು ಬಹಳ ಚೆನ್ನಾಗಿದೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಫಸ್ಟು ದಾರಿಯಲ್ಲಿ ಯಾವುದಕ್ಕಾಗಿ ಹೋಗ್ತಾಳೆ ಈಕೆ? ತರಕಾರಿ ತಗೊಳ್ಳೋದಕ್ಕಂತ ಹೇಳಿ ಆಚೆಗೆ ಹೋಗ್ತಾಳೆ. ಆಚೆಗೆ ಹೋದಂಥ ಈಕೆಗೆ ಮಾಲಲ್ಲಿ ಒಂದು ಸೀರೆ ಕಾಣಿಸುತ್ತೆ. ಆಕೆಗೆ ತುಂಬ ಇಷ್ಟ ಆಗುತ್ತೆ. ಅದೇ ಸಂದರ್ಭದಲ್ಲಿ ಆಕೆಯ ಅಣ್ಣನ ಮದುವೆ ಇರುತ್ತೆ ಪ್ರಿಯರೇ. ಆಕೆಯ ಅಣ್ಣನ ಮದುವೆಗೆ ಇದನ್ನು ಹಾಕ್ಕೊಳ್ಬೇಕು ಅಂತ ಆಕೆಗೆ ಬಹಳ ಇಷ್ಟ ಆಗುತ್ತೆ. ಸರಿ, ಇದರದ್ದು ಏನು ಎಷ್ಟಿರುತ್ತೆ ಅಂತ ಹೋಗಿ ಕೇಳೋಣ ಅಂತ ಹೇಳಿ ಆ ಮಾಲಲ್ಲಿ ಶಾಪಿಂಗಲ್ಲಿ ಹೋಗಿ ಕೇಳ್ತಾಳೆ, ಎಷ್ಟು ಇದು ನನಗೆ ಇಷ್ಟ ಆಗಿದೆ, ಇದು ಎಷ್ಟು ಅಂತ ಕೇಳ್ತಾರೆ. ಅವರು 25,000 ರೂಪಾಯಿ ಅಂತ ಹೇಳಿ ಅವರು ಹೇಳ್ತಾರೆ. ಆ ಸೀರೆಯ ಬೆಲೆ 25,000. ಓ ಹೌದಾ ಅಂಥೇಳಿ ಆ ಬೆಲೆಯನ್ನು ಕೇಳಿಬಿಟ್ಟು ಸುಸ್ತಾಗಿ ಮನೆಗೆ ಬಂದುಬಿಡ್ತಾಳೆ. ತರಕಾರಿಯನ್ನು ತಗೊಂಡು ಮನೆಗೆ ಬಂದುಬಿಡ್ತಾರೆ. ಸಂಜೆ ಅವರ ಗಂಡ ಬರ್ತಾರೆ. ಅವರ ಗಂಡ ಬಂದ ನಂತರ ಊಟ ಬಡಿಸ್ತಾಳೆ. ಎಲ್ಲ ಆಯಿತು, ಸಮಾಧಾನವಾಗಿ ಅವರ ಗಂಡ ಕೂತಿದ್ದಾರೆ. ಆಗ ಒಳ್ಳೆ ಟೈಮ್ ನೋಡಿಕೊಂಡು ಈಕೆ ಕೇಳ್ತಾಳೆ, ರೀ ನಾನು ಆಚೆ ಹೋಗಿದ್ದೆ, ನನಗೆ ಒಳ್ಳೆ ಒಂದು ಸೀರೆ ಕಾಣಿಸ್ತು, ತುಂಬ ಸೂಪರಾಗಿದೆ ಕಣ್ರಿ, ನಾನು ಹಾಕ್ಕೊಂಡ್ಬಿಟ್ರೆ ನೀವು ಕಣ್ಣೇ ತಿರ್ಸೋದಿಲ್ಲ, ಅಷ್ಟು ಅದ್ಭುತವಾಗಿದೆ ಅದು, ನೀವು ಕಣ್ಣೇ ತಿರ್ಸಲ್ಲ ಕಣ್ರಿ, ಅಷ್ಟು ಚೆನ್ನಾಗಿದೆ ಆ ಸೀರೆ ಅಂತ ಹೇಳ್ತಿರ್ತಾರೆ ಪ್ರಿಯರೇ. ಹೇಳಿದಾಗ ಸರಿ ಹೇಳಮ್ಮ ಏನು ವಿಷಯ ಅಂತ ಹೇಳಿದಾಗ ಈ ಸೀರೆ ಕೊಡಿಸ್ರಿ ಅಂತ ಹೇಳ್ತಾಳೆ. ಓಕೆ, ಎಷ್ಟಿದೆ ಆ ಬೆಲೆ? ಆ ಬೆಲೆ 25,000 ಕಣ್ರಿ. 25,000ನ
ನನಗೆ ಬರೋ ಸಂಬಳನೇ 18,000 20,000, ನೀನು ಹಾಕ್ಕೊಳ್ಳೋದಕ್ಕೆ 25,000 ಸೀರೆ ಬೇಕಾ ಅಂತ ಹೇಳಿ ಗಂಡ ಹೇಳ್ತಾರೆ. ಮದುವೆ ಇದೆ, ಅಣ್ಣನ ಮದುವೆ ಇದೆಯಲ್ಲ ಕೊಡಿಸ್ರಿ ಅಂತ ಹೇಳಿ ಕೇಳ್ತಾಳೆ. ಸರಿ ಬಿಡು 5,000 ಆಕೆಗೆ ಕೊಡ್ತಾನೆ. ಈಕೆಗೇನೋ ಮನಸ್ಸು ಒಪ್ತಾ ಇಲ್ಲ, ಈಕೆಗೆ ಒಪ್ತಾ ಇಲ್ಲ. ಈಕೆ ಏನು ಮಾಡ್ತಾಳೆ, ಹೆಂಗಾದ್ರೂ ಮಾಡಿ ಅದನ್ನು ತಗೋಬೇಕು ಅಂತ ಮನಸ್ಸಲ್ಲಿ ಮಲಗ್ದಾಗೂ ಕನಸಲ್ಲಿ ಸೀರೆ ಬರುತ್ತೆ. ಕನ್ನಡಿಯಲ್ಲಿ ನೋಡ್ಕೊಂಡಾಗ ಅದು ಉಟ್ಕೊಂಡಾಗೆ ಸೀರೆ ಕಾಣಿಸುತ್ತಂತೆ. ಎಲ್ಲಿಗೋದ್ರೂ ಸೀರೆ. ಈ ಹುಚ್ಚಿನಿಂದ ಏನು ಮಾಡ್ತಾಳಂದರೆ ಆಕೆ ಸಾಲಗಾರರ ಹತ್ರ ಹೋಗಿ ಸಾಲ ಕೇಳ್ತಾಳೆ. ಎಷ್ಟು ಸಾಲ ಕೇಳ್ತಾಳೆ? ಒಂದು 30,000 ರೂಪಾಯಿ ಸಾಲ ಕೇಳ್ತಾಳೆ. ಏನು ನೋಡಿ ಕೊಡಬೇಕಮ್ಮ ಸಾಲ ನಿಮಗೆ? ಏನಾದರೂ ಹಡೆ ಇಡ್ತೀರಾ ಅಂತ ಕೇಳಿದಾಗ, ಏನಿಲ್ಲ ಸರ್, ನನಗೇನಿಲ್ಲ, ಏನು ಇಡೋದಕ್ಕೆ ಏನಿಲ್ಲ ಅಂತ ಹೇಳ್ತಾರೆ. ಆಗ ಸರಿ, ನಿನಗೆ ಏನು ಇಲ್ಲದೆ ಇರೋದ್ರಿಂದ ನಿನಗೆ 10 ರೂಪಾಯಿ ಬಡ್ಡಿಗೆ ಕೊಡ್ತೀನಿ ಅಂತ ಹೇಳಿ 10 ರೂಪಾಯಿಗೆ ಬಡ್ಡಿ 10 ರೂಪಾಯಿಗೆ ಬಡ್ಡಿಗೆ ಇಟ್ಕೊಂಡು 30,000 ರೂಪಾಯಿ ಕೊಡ್ತಾರೆ. ಈಗ ತಿಂಗಳಿಗೆ ಎಷ್ಟು ಕಟ್ಟಬೇಕು? 30,000 ರೂಪಾಯಿಗೆ ಬಡ್ಡಿ 3,000 ರೂಪಾಯಿ ಬಡ್ಡಿ ಕಟ್ಟಬೇಕು. 3,000 ರೂಪಾಯಿ ಬಡ್ಡಿ ಕಟ್ಟಬೇಕು. ಈಗ ಹೋಗಿ ಆ ದುಡ್ಡನ್ನು ತೊಗೊಂಡೋಗಿ ಶಾಪಿಂಗ್ ಮಾಲ್ನಲ್ಲಿ 25,000 ರೂಪಾಯಿ ಸೀರೆ ತೊಗೊಂಡು ಇನ್ನು 5,000ದಲ್ಲಿ ಬೇರೆ ಎಲ್ಲ ವಾಲೆ ಅದು ಇದು ಎಲ್ಲ ತೊಗೊಳ್ತಾರೆ. ಒಳ್ಳೆ ರೀತಿಯಲ್ಲಿ ಮದುವೆಗೆ ಹೋಗ್ತಾಳೆ. ಮದುವೆ ಹೋಗಿ ಅಣ್ಣನ ಮದುವೆಯಲ್ಲಿ ಚೆನ್ನಾಗಿ ಖುಷಿಯಿಂದ ಎಲ್ಲ ಮದುವೆ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಇನ್ನು ಗಂಡನಿಗೆ ಗೊತ್ತಿಲ್ದಿರ ಇದೆಲ್ಲ ತೊಗೊಂಡಿರ್ತಾಳೆ. ಇದೆಲ್ಲ ಗಂಡನಿಗೆ ಗೊತ್ತಿಲ್ದಿರ. ಇನ್ನು ತಿಂಗಳಾಗುತ್ತೆ. ತಿಂಗಳಾದ ನಂತರ ಮನೆಗೆ ಬರ್ತಾನೆ ಬಡ್ಡಿ ವಸೂಲಿ ಮಾಡೋದಕ್ಕೆ ಮನೆಗೆ ಬರ್ತಾನೆ. ಮನೆಗೆ ಬಂದ ನಂತರ ಎಲ್ಲಿ ಅಮ್ಮ ಕೊಡು ಬಡ್ಡಿ ಅಂತೇಳಿ ಬಡ್ಡಿ ಕೇಳೋಕ್ಕೆ ಬರ್ತಾನೆ. ಮನೆಯಲ್ಲಿರುವಂಥ ಯಜಮಾನನ ಒಂದು ಗಂಡನ ಜೋಬಲ್ಲಿ ಸ್ವಲ್ಪ ದುಡ್ಡಿರುತ್ತೆ. ಆ ಸ್ವಲ್ಪ ದುಡ್ಡಲ್ಲಿ 3,000 ತಗೊಂಡೋಗಿ ಕೊಟ್ಬಿಡ್ತಾಳೆ ಆಕೆ. ಸರಿ, ಒಂದು ತಿಂಗಳಿಗೆ ಆಗೋಯ್ತು. ಆನಂತರ ಗಂಡ ಕೇಳ್ತಾನೆ, ನನ್ನ ಜೋಬಲ್ಲಿ 3,000 ಎಷ್ಟು ಕಾಣಿಸ್ತಾ ಇಲ್ಲ, ಏನಾದರೂ ತೊಗೊಂಡಿದೆಯಾ ಅಂತ ಕೇಳಿದಾಗ, ನನಗೆ ಗೊತ್ತಿಲ್ಲ ಕಣ್ರಿ, ನೀವೇ ಎಲ್ಲೋ ಬೀಳ್ಸ್ಕೊಂಡಿರ್ತೀರ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡ್ತಾರೆ. ಒಂದು ತಿಂಗಳಿಗೇನೋ ಅಡ್ಜಸ್ಟ್ ಮಾಡಿಬಿಟ್ಲು. 2ನೇ ತಿಂಗಳಿಗೆ ಏನಾಗುತ್ತೆ ಅಂದರೆ, 2ನೇ ತಿಂಗಳಿಗೆ ಹೋದಾಗ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಆ ಗಂಡ ಏನು ಮಾಡ್ತಾನೆ ಅಂದರೆ, ನನ್ನ ಜೋಬಲ್ಲಿದ್ದರೆ ಎಲ್ಲ ಮಿಸ್ ಆಗಿಬಿಡುತ್ತೆ ಅಂತೇಳಿ ಬ್ಯಾಂಕಲ್ಲಿ ಹಾಕ್ಬಿಡ್ತಾನೆ. ಈಗ 2ನೇ ತಿಂಗಳಿಂದ ಬಡ್ಡಿ ಕಟ್ಟೋಕ್ಕಾಗಲ್ಲ. ಬಡ್ಡಿ ಅವ್ನು ಬರ್ತಾನೆ 2ನೇ ತಿಂಗಳಲ್ಲಿ. 2ನೇ ತಿಂಗಳಲ್ಲಿ ಬಡ್ಡಿ ಅವ್ನು ಬಂದಾಗ, ಅಣ್ಣ ಈ ತಿಂಗಳು ಆಗಲ್ಲ, ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅಂತೇಳಿ ನೆಕ್ಸ್ಟ್ ತಿಂಗಳಿಗೆ ತಳ್ತಾಳೆ. ನೆಕ್ಸ್ಟ್ ತಿಂಗಳು ಬರುತ್ತೆ, ಅಣ್ಣ ಈ ತಿಂಗಳಾಗಲ್ಲ, ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅಂತೇಳ್ಬಿಟ್ಟು ಮತ್ತೆ ತಳ್ತಾಳೆ. ಹೀಗೆ 4 ತಿಂಗಳು ತಳ್ಬಿಡ್ತಾಳೆ. ಈಗ ಬಡ್ಡಿ ಇದೆಷ್ಟಾಯಿತು? 4 ತಿಂಗಳಿಗೆ 12,000 ರೂಪಾಯಿ ಆಯಿತು. 12,000 ರೂಪಾಯಿ. ಈಗ 12,000 ಪ್ಲಸ್ 30,000 ಎಷ್ಟಾಯಿತು? 42,000 ಆಯಿತು. 5ನೇ ತಿಂಗಳಿಗೆ ಬಂದಾಗ ಆತನು 5ನೇ ತಿಂಗಳು ಬಂದು ಮನೇಲಿ ಕೂತ್ಕೊಂಡ್ಬಿಡ್ತಾನೆ. ನನಗೆ ಬಡ್ಡಿ ವಸೂಲು 2 ಸೇರಿ ಕೊಟ್ಬಿಡ್ಬೇಕಮ್ಮ, ನಿಂಗೆ ಕೊಡ್ತಾಯಿಲ್ಲ, ನನಗೆ ಯಾಮರಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು 42,000 ಈಗಲೇ ಇಮಿಡಿಯೇಟಾಗಿ ಕೊಡ್ಬೇಕು ನೀನು, ಇಲ್ಲಾಂದರೆ ನಿನ್ನ ಗಂಡನಿಗೆ ಹೇಳ್ತೀನಿ ಅಂತೇಳಿ ಆಕೆಗೆ ಆವಾಜ್ ಮಾಡ್ತಾಳೆ. ಸರ್ ಸ್ವಲ್ಪ ಸಮಯ ಕೊಡಿ, ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಏನು ಮಾಡ್ತಾಳೆ, ಆಕೆ ಬೇರೆಯವ್ರ ಹತ್ರ ಸಾಲ ಮಾಡಿ ಈ ಸಾಲನ ತೀರಿಸ್ಬಿಡ್ತಾಳೆ. ಬೇರೆಯವ್ರ ಹತ್ರ ಎಷ್ಟು ತಗೊಳ್ತಾಳೆ? 45,000 ರೂಪಾಯಿ ಏನೋ ಸಾಲ ತೊಗೊಂಡ್ಬಿಟ್ಟಿರ್ತಾಳೆ. ಅವ್ರ ಹತ್ರ ತೊಗೊಂಡು ಇವ್ರು ಕೊಟ್ಬಿಡ್ತಾರೆ. ಇವ್ರು ಕೊಟ್ಟೇನೋ ಸಾಲ ತೀರಿಸ್ಬಿಟ್ರು. ಸಾಲ ತೀರಿಸ್ಬಿಟ್ಟೆ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಮತ್ತು ಇದೇ ರೀತಿ ಆಕೆ 14 ಜನರ ಹತ್ರ ಸಾಲ ಮಾಡ್ತಾಳೆ. ಹೀಗೆ 14 ಜನರ ಹತ್ರ ಸಾಲ ಮಾಡಿ ಅವ್ರ ಹತ್ರದ್ದು ಇವ್ರಿಗೆ ಕೊಟ್ಬಿಟ್ಟು 14 ಜನರ ಹತ್ರ ಸಾಲ ಮಾಡಿ ಕೊನೆಗೆ ಎಷ್ಟಾಗುತ್ತೆ ಅಂದರೆ 5 ಲಕ್ಷ ಸಾಲ ಮಾಡ್ತಾಳೆ ಬರೀ ಅದಕ್ಕೆ. 5 ಲಕ್ಷ. 5 ಲಕ್ಷಕ್ಕೆ 10 ರೂಪಾಯಿ ಬಡ್ಡಿ, 10% ಬಡ್ಡಿ ಅಂದರೆ 5 ಲಕ್ಷಕ್ಕೆ 10% ಬಡ್ಡಿ ಅಂದರೆ ಎಷ್ಟಾಯಿತು ತಿಂಗಳಿಗೆ? 50,000 ಆಯಿತು ತಿಂಗಳಿಗೆ. ಈಕೆ ನೋಡಿ ಕಣ್ಣು ಎಷ್ಟು ಮಾಯ ಮಾಡುತ್ತೆ, ಎಷ್ಟು
ಅಪಾಯಕ್ಕೆ ಗುರಿ ಮಾಡುತ್ತೆ ಅನ್ನುವಂಥದ್ದು ನೀವು ಯೋಚನೆ ಮಾಡಬೇಕು. ಬಹಳ ಮಾಯ ಮಾಡುತ್ತೆ ಕಣ್ಣಿನ ವಿಷಯದಲ್ಲಿ ಬಹಳ ಜಾಗ್ರತೆಯಾಗಿರಬೇಕು. ಯಾವುದು ಆ ಕಣ್ಣು ಹೇಳಿದಂತೆ ನಾವು ನಡ್ಕೊಂಡ್ವಾ, ಮುಗ್ದೋಯ್ತು ಜೀವನ. ನಂತರ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಈಗ 5 ಲಕ್ಷ ಸಾಲ ಕೊಟ್ಟವನು ಮನೆಗೆ ಬಂದು ಕೂತ್ಕೊಳ್ತಾನೆ. ಈಗ ನನಗಿವತ್ತು ಕೊಳ್ಳೇಬೇಕು, ಇಲ್ಲಾಂದರೆ ನಿನ್ನ ಗಂಡನಿಗೆ ಹೇಳ್ತೀನಿ, ನಿಮ್ಮನ್ನು ಹರಾಜಾಗ್ತೀನಿ, ಹಾಗೆ ಹೀಗೆ ಅಂತೇಳಿ ಬಂದು ಕೂತ್ಕೊಳ್ತಾನೆ. ಗಂಡನಿಗೆ ಬರುವಂಥ ಸ್ಯಾಲ್ರಿ ಎಷ್ಟು? 18,000 to 20,000 ರೂಪಾಯಿ. ಈಗ ಈಕೆ ಸಾಲ ಮಾಡಿದ್ದೆಷ್ಟು? 5 ಲಕ್ಷ. ಈಗ ಅದನ್ನು ಹೇಗೆ ತೀರಿಸೋದು? ಈಗ ಆಕೆ ಆತನಿಗೆ ಬೇಡ್ಕೊಳ್ತಾಳೆ, ಅಯ್ಯ ನಾನು ಈ ಥರ ಮಾಡಿಬಿಟ್ಟೆ, ಈ ಥರ ತಪ್ಪು ಮಾಡಿಬಿಟ್ಟೆ, ನನಗೆ ಇಷ್ಟ ಬಂದಿದ್ದು ನಾನು ತೊಗೊಂಡ್ಬಿಟ್ಟೆ, ನಾನು ಕ್ಷಮಿಸ್ಬಿಡಿ, ನನಗೊಂದು ದಾರಿ ಕೊಡಿ, ಒಂದು ಆಪ್ಷನ್ ಏನಾದರೂ ಕೊಡಿ ಅಂತೇಳಿ ಅವನಿಗೆ ಬೇಡ್ಕೊಂಡಾಗ ಅವನು ಏನು ಹೇಳ್ತಾನೆ? ಹಾಗಾದರೆ ಸರಿ, ನಿಂಗೊಂದು ಆಪ್ಷನ್ ಕೊಡ್ತೀನಿ ಅಂತ ಹೇಳಿ ಒಂದು ರಾತ್ರಿ ನನ್ನ ಜೊತೆ ಇದ್ಬಿಡು ಅಂತ ಹೇಳ್ತಾನೆ. ಈಕೆಗೆ ತಡ್ಕೊಳ್ಳೋದಕ್ಕಾಗಲ್ಲ. ದುಡ್ಡುಗಾಗಿ ನಾನು ಸೆಗಣಿ ತಿನ್ನೋ ಕೆಲಸ ಮಾಡಿಬಿಟ್ನಲ್ಲ ಅಂತ ಹೇಳಿ ಮನಸ್ಸಲ್ಲಿ ಕೊರಗು, ಕಣ್ಣಲ್ಲಿ ನೀರು, ದುಃಖ, ಬಾಧೆ, ಏನು ಈ ಥರ ಮಾಡಿಬಿಟ್ಟೆ ನಾನು ಅಂತ ಹೇಳಿ ಆಕೆ ಬಹಳ ದುಃಖ ಪಡ್ತಿದ್ದಾಳೆ. ಸರಿಯಯ್ಯ, ಸಂಜೆ ಬನ್ನಿ, ನಮ್ಮ ಯಜಮಾನರು ಬರ್ತಾರೆ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಸಂಜೆ ಯಜಮಾನನ ಬರ್ತಾರೆ, ಗಂಡ ಬರ್ತಾನೆ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದ ನಂತರ ಆತನಿಗೆ ಊಟ ಕೊಡ್ತಾಳೆ. ಊಟ ಕೊಟ್ಟು, ಸರಿ ಕಣ್ರಿ, ನನಗೆ ಸ್ವಲ್ಪ ಹುಷಾರಿಲ್ಲ, ಸುಸ್ತಿದೆ ಅಂತೇಳಿ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ಡೋರ್ ಹಾಕ್ಕೊಳ್ತಾಳೆ. ಯಾವ ಸೀರೆ ಇಷ್ಟಪಟ್ಟು ತಗೊಂಡಿರ್ತಾಳೋ ಅದೇ ಸೀರೆಯನ್ನು ಫ್ಯಾನಿಗೆ ಹಾಕ್ಕೊಂಡು ನೇಣಾಕ್ಕೊಂಡು ಸತ್ತೋಗ್ಬಿಡ್ತಾಳೆ. ಯಾವ ಸೀರೆ ಇಷ್ಟಪಟ್ಟು ತಗೊಂಡಿರ್ತಾಳೋ ಅದೇ ಸೀರೆಯನ್ನು ಫ್ಯಾನಿಗೆ ಹಾಕ್ಕೊಂಡು ನೇಣಾಕ್ಕೊಂಡು ಸತ್ತೋಗ್ಬಿಡ್ತಾಳೆ. ಅಂದರೆ ನೋಡಿ, ಆ ಕಣ್ಣಿನ ಮಾತು ಕೇಳಿಕೊಂಡು ಈಕೆ ಎಷ್ಟು ಸಾಲ ಮಾಡಿದ್ಲು? 5 ಲಕ್ಷ ಸಾಲ ಮಾಡಿದ್ಲು. ಅದನ್ನು ತೀರ್ಸೋಕ್ಕಾಗದೆ ಕೊನೆಗೆ ಏನಾಯಿತು? ಸಾವನ್ನು ತಂದ್ಕೊಂಡ್ಲು. ಕಣ್ಣಿನ ಮಾತು ಕೇಳಿಕೊಂಡು ಆಕೆ ಏನಾದ್ಲು? ಸಾವು ತಂದ್ಕೊಂಡ್ಲು. ಕಣ್ಣು ಅಷ್ಟು ಪ್ರಮಾದವಾಗಿದೆ, ಅಷ್ಟು ಕಣ್ಣಿನ ವಿಷಯದಲ್ಲಿ. ಅದಕ್ಕೆ ಯೇಸು ಕ್ರಿಸ್ತರವ್ರು ಹೇಳ್ತಾರೆ, ಕಣ್ಣು ಭಾಳ ಜಾಗ್ರತೆಯಾಗಿ ಇಟ್ಕೋಬೇಕು ನೀವು. ಜ್ಞಾನೋಕ್ತಿಗಳ ಗ್ರಂಥ 4ನೇ ಅಧ್ಯಾಯ 25-26ನೇ ವಚನದಲ್ಲಿ ಒಂದ್ಸಾರಿ ಓದಿ ಪ್ರಿಯರೇ. ಜ್ಞಾನೋಕ್ತಿಗಳ ಗ್ರಂಥ 25-26. ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ, ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳ ದೃಢವಾಗಿರಲಿ. 25ನೇ ವಚನದಲ್ಲಿ ಏನಿದೆ? ನೆಟ್ಟಗೆ ದೃಷ್ಟಿಸು. ರಸ್ತೆಯಲ್ಲಿ ನಮ್ಮ ದೃಷ್ಟಿ ಹೇಗಿರಬೇಕು? ನೆಟ್ಟಗಿರಬೇಕು. ಅಲ್ಲಿ ಹೇಳ್ತಿರುವಂಥ ಉದ್ದೇಶ ಏನು? ನಿನ್ನ ಗುರಿ ಏನಿದೆ, ಆ ಗುರಿಯನ್ನು ನೋಡ್ಕೊಂಡು ಹೋಗಿ ನೀನು ಏನು ಕೆಲಸಕ್ಕೆ ಹೋಗಿದೆಯೋ ಆ ಕೆಲಸ ಮುಗಿಸ್ಕೊಂಡು ಹಿಂತಿರುಗಿ ಬಂದ್ಬಿಡು ಅಂತ ಅದರ ಅರ್ಥ. ನಿನ್ನ ದೃಷ್ಟಿ ನೆಟ್ಟಗಿರಲಿ, ನೆಟ್ಟಗೆ ದೃಷ್ಟಿಸು. ನೀನು ಯಾವ ಕೆಲಸಕ್ಕೆ ಹೋಗಿದೆಯೋ ಆ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು. ಬೇರೆ ರೂಟ್ ಕಣ್ಣು ಹೇಳಿದ ಮಾತನ್ನು ಕೇಳ್ಕೊಂಡು ಬೇರೆ ಎಲ್ಲಾದರೂ ಓದ್ಯಾ, ಅದರಂತೆ ನಡ್ಕೊಂಡ್ಯಾ, ನಿನ್ನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ ಕಣ್ಣು. ಅದಕ್ಕೆ ಉದಾಹರಣೆನೇ ಈ ಒಂದು ಸ್ತ್ರೀ ಸಾವು ತಂದ್ಕೊಂಡ್ಬಿಟ್ಲು. ಯಾರಿಗೆ ಉಪಯೋಗ ಪ್ರಿಯರೇ ಇದು ಹೇಳಿ? ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಹೇಳ್ತಿದ್ದಾರೆ, ಕಣ್ಣನ್ನು ನೆಟ್ಟಗಿಟ್ಕೋಬೇಕು. ಕಣ್ಣು ಹೇಳಿದಂತೆ ನಾವು ಕೇಳ್ಕೊಂಡು ಹೋದರೆ ನಾವು ನರಕಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಪ್ರಿಯರೇ. ನಾವು ಫಾಸ್ಟಿಂಗ್ ಪ್ರೇಯರನ್ನು ಮಾಡ್ತೇವೆ, ಉಪವಾಸ ಇದ್ದು ಕೆಲವೊಂದು ಕ್ರೈಸ್ತರಲ್ಲಿ ಕೆಲವರೆಲ್ಲ ಮಾಡ್ತಾರೆ, ಫಾಸ್ಟಿಂಗ್ ಮಾಡ್ತಾರೆ, ಹೊಟ್ಟೆಗೆ ಹಸಿವನ್ನು ಇಡ್ತಾರೆ. ಮಾಡಬೇಕಾದದ್ದು ಹೊಟ್ಟೆಗಲ್ಲ, ಕಣ್ಣಿಗೆ ಉಪವಾಸ ಇಡಬೇಕು. ಈ ನೇತ್ರಗಳಿದೆಯಲ್ಲ, ಇದು ಬಹಳ ಡೇಂಜರ್. ಇದಕ್ಕೆ ಉಪವಾಸ ಇಡಬೇಕು.
ಯಾವ್ದು ಬೇಕೋ ಅದನ್ನು ನೋಡ್ಕೊಂಡು ಹೋಗುತ್ತೆ, ಯಾವ್ದು ಬೇಕೋ ಅದನ್ನು ನೋಡುತ್ತೆ. ಇದು ಭಾಳ ಡೇಂಜರ್ ಇದೆ ಇದು. ನೋಡಿ, ಹುಡುಗ ಹುಡುಗಿ ಕಾಲೇಜ್ಗಳಲ್ಲಿ ನೋಡ್ರಿ, ಅವ್ರು ನೋಡ್ತಾ ಇದ್ರೆ ಇವ್ನು ನೋಡ್ತಾನೆ, ಇವ್ನು ನೋಡ್ತಿದ್ರೆ ಅವ್ರು ನೋಡ್ತಾ ಇರ್ತಾಳೆ. ಲುಕ್ಕು ಸೇರಿಬಿಡುತ್ತೆ, ಇನ್ನು ಬೇರೆ ಲೆವೆಲ್ ಆಗಿಬಿಡುತ್ತೆ. ಆಮೇಲೆ ರಸ್ತೆಗಳಲ್ಲಿ ಸಹ ಅಷ್ಟೇ, ಕಾಲೇಜ್ ಎಲ್ಲಿರುತ್ತೋ ಆ ರಸ್ತೆಗಳಲ್ಲಿ ನೋಡಿ, ಹುಡುಗಿರಿಗಾಗಿ ಹುಡುಗರು ಯಾವ ರೀತಿಯಲ್ಲಿ ಸುತ್ತಾಡ್ತಿರ್ತಾರೆ ಅಂದರೆ, ಕರೆಕ್ಟಾಗಿ ಕಾಲೇಜ್ ಬಿಡೋ ಟೈಮಲ್ಲಿ ಹೋಗ್ಬಿಡ್ತಾರೆ ಬೈಕ್ಗಳು ಹಾಕ್ಕೊಂಡು, ಎಲ್ಲ ಹುಡುಗಿರನ್ನು ನೋಡಿಕೊಂಡು ಹಂಗೆ ಲೈನ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಅವ್ರನ್ನ ನೋಡೋದು, ಅವ್ರನ್ನ ಇವ್ರನ್ನ ನೋಡೋದು. ಕಣ್ಣು ಯಾವ ರೀತಿ ಬಳಸ್ಕೊಳ್ತಿದ್ದಾರೆ ಅನ್ನೋವಂಥದ್ದನ್ನು ಸಮಾಜದಲ್ಲಿ ಗಮನಿಸಬೇಕು. ಹಾಗೆ ಕಣ್ಣಿನ ಮೂಲಕ ಎಷ್ಟು ಕೆಟ್ಟ ಕೃತ್ಯಗಳನ್ನು ಮಾಡ್ತಿದ್ದಾರೆ. ಇವಾಗ ನಮ್ಮೆಲ್ಲರ ಕೈಯಲ್ಲಿ ಫೋನ್ ಇದೆ. ಈ ಫೋನ್ ಮೂಲಕ ನಾವು ಏನು ಮಾಡ್ತಿದ್ದೀವಿ? ಒಳ್ಳೆ ರೀತಿಯಲ್ಲಿ ಏನಾದರೂ ಬಳಸ್ಕೊಳ್ತಾ ಇದ್ದೀವ? ಯಾವುದಕ್ಕಾಗಿ ಬಳಸ್ಕೊಳ್ತಾ ಇದ್ದೀವಿ? ಮೊಬೈಲಲ್ಲಿ ಏನು ನೋಡ್ತಾ ಇದ್ದೀವಿ? ಮೊಬೈಲ್ನಲ್ಲಿ ದೇವರ ವಾಕ್ಯವನ್ನು ನೋಡ್ತಾ ಇದ್ದೀವ? ಬೇರೆ ಏನಾದರೂ ನೋಡ್ತಾ ಇದ್ದೀವ? ನಮ್ಮ ಒಂದು ಪರಿಶುದ್ಧತೆ, ನಮ್ಮ ಒಂದು ಶುದ್ಧತೆ ಎನ್ನುವಂಥದ್ದು ಯಾವಾಗ ಗೊತ್ತಾಗುತ್ತಂದರೆ, ನಾವು ಒಂಟಿಯಾಗಿದ್ದಾಗ ನಮ್ಮ ಶುದ್ಧತೆ ಏನಂಥದ್ದು ಗೊತ್ತಾಗುತ್ತೆ. ದೇವರು ನೋಡ್ತಾರೆ ಪ್ರಿಯರೇ, ನಮ್ಮನ್ನು ದೇವರು ನೋಡ್ತಾ ಇರ್ತಾರೆ. ನಾವು ಯಾವ ರೀತಿ ಇದ್ದೀವಿ, ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ, ನಮ್ಮ ಕಣ್ಣಿನ ಮೂಲಕ ಏನೆಲ್ಲ ತಪ್ಪು ಮಾಡ್ತಿದ್ದೀವಿ ಅಂತ ದೇವರು ನೋಡ್ತಾರೆ. ಅಂಥ ಟೈಮಲ್ಲಿ ವಾಕ್ಯ ನಮ್ಮ ಹೃದಯದಲ್ಲಿದ್ದಾಗ ನಾವು ಅದನ್ನು ಜಯಿಸೋದಕ್ಕಾಗುತ್ತೆ. ಇಲ್ದಿದ್ರೆ ಅದಕ್ಕೆ ಅವಕಾಶ ಕೊಟ್ಟು ನಾವು ಕಣ್ಣಿನ ಮೂಲಕ ಪಾಪ ಮಾಡ್ತೇವೆ ಪ್ರಿಯ. ಅದೇ ಲೋಟನ ವಿಷಯದಲ್ಲಿ ಅದೇ ಆಗಿದ್ದು. ಪ್ರಿಯರೇ, 13ನೇ ಅಧ್ಯಾಯ 10ನೇ ವಚನ, ಆದಿಕಾಂಡ 13ನೇ ಅಧ್ಯಾಯ 10ನೇ ವಚನ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿದ್ದ ಪ್ರದೇಶವು ಜೋಗರೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದದ್ದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಹಾದುಕೊಂಡು ಮೂಡನ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಹಾಮನು ಕಾನಾನ್ ದೇಶದಲ್ಲೇ ವಾಸವಾಗಿದ್ದನು. ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಾಸಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳಾಗಿದ್ದರು. ಸೊದೋಮ್ ಪಟ್ಟಣದವರ ಅಲ್ಲಿ ಹೇಗಿದ್ದಾರೆ ಅಂದರೆ ಮಹಾಪರಾಧಿಗಳು, ಮಹಾ ಅಪರಾಧವನ್ನು ಮಾಡುವಂಥವರಾಗಿದ್ದಾರೆ, ಕೆಟ್ಟೋಗಿದ್ದಾರೆ, ವ್ಯಭಿಚಾರ ಮಾಡಿಕೊಂಡು ಇದ್ದಾರೆ. ಅಂಥ ಪ್ರದೇಶದಲ್ಲಿ ಹೋಗಿ ಲೋಟನು ವಾಸ ಮಾಡ್ತಾನೆ. ಲೋಟನ ಒಂದು ಕುಟುಂಬದ ವಿಷಯದಲ್ಲಿ ಯೋಚನೆ ಮಾಡುವಾಗ, ಲೋಟನ ಹೆಂಡತಿ ಕಣ್ಣಿನ ಮೂಲಕ ಏನು ಮಾಡಿದ್ಲು? ನನ್ನ ಒಡವೆಗಳು, ನನ್ನ ಸ್ಥಳ, ನನ್ನ ಎಲ್ಲ ನಾಶ ಆಗ್ತಿದೆ ಅಂತೇಳಿ ಹಿಂತಿರುಗಿ ನೋಡ್ಬಿಟ್ಲು, ಉಪ್ಪಿನ ಸ್ತಂಭ ಹಾಕಿದ್ಲು. ಮಕ್ಕಳು ಸಹ ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸ್ಬಿಟ್ಟು ತಂದೆಯನ್ನು ಮತ್ತರಾಗಿ ಮಾಡಿ ತಂದೆಯ ಜೊತೆಗೆ ಮಲ್ಕೊಂಬಿಟ್ರು. ಅಂದರೆ ಇವರ ಕುಟುಂಬ ಹೇಗಿದೆ? ಲೋಟನು ಮಾಡಿದಂಥ ಮಿಸ್ಟೇಕ್ ಏನು ಗೊತ್ತಾ? ಕಣ್ಣು ಹೇಳಿದಂಥ ಮಾತನ್ನು ಕೇಳ್ಕೊಂಡು ಹೋದ. ಅದಕ್ಕೆ ಲೋಟನ ಒಂದು ಕುಟುಂಬ ಏನಾಯಿತು? ಒಂದು ಒಳ್ಳೆ ಪ್ರದೇಶದಲ್ಲಿ ಹೋಗಿ ಇರ್ಬೋದಾಗಿತ್ತಲ್ಲ. ಅಬ್ರಹಾಮನ ಜೊತೆಗೆ ಇದ್ದಿದ್ರೆ ಲೋಟನು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಿದ್ದ. ಆದರೆ ಲೋಟನು ಕಣ್ಣಿನ ಮಾತನ್ನು ಕೇಳ್ಕೊಂಡು ಹೋದ, ಕುಟುಂಬವನ್ನು ಹಾಳು ಮಾಡ್ಕೊಂಬಿಟ್ಟ. ಒಂದು ಒಳ್ಳೆ ಪ್ರದೇಶದಲ್ಲಿ ವಾಸವಾಗಿಲ್ಲ. ನಾವು ಎಂಥ ಪ್ರದೇಶದಲ್ಲಿ ವಾಸವಾಗ್ತಿದ್ದೀವಿ ಅನ್ನೋದನ್ನು ಪ್ರತಿಯೊಬ್ಬರು ನೋಡ್ಕೊಳ್ಳಿ ಪ್ರಿಯರೇ, ಯೋಚನೆ ಮಾಡಬೇಕು. ಯಾಕಂದರೆ ಇವರ ಜೀವನವೇ ನಮಗೆ ಆಧಾರಗಳು. ಇವರ ಒಂದು ಜೀವನವನ್ನು ನಾವು ಓದ್ಕೊಂಡ ನಂತರ ನಾವು ಪ್ರತಿಯೊಂದರಲ್ಲಿ ನಾವು ಸರಿ ಮಾಡಿಕೊಂಡು ಹೋಗ್ತಾ ಇರಬೇಕು. ಈಗ ಈ ಕಣ್ಣನ್ನು ನಮ್ಮ ಹತೋಟಿಗೆ ತಗೊಳ್ಳೋದು ಹೇಗೆ, ಕಣ್ಣನ್ನು ಹೇಗೆ ಕಾಪಾಡಿಕೊಳ್ಳೋದು ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ರೂತಳ ಗ್ರಂಥ 3ನೇ ಅಧ್ಯಾಯ 8ನೇ ವಚನ. ಮಧ್ಯರಾತ್ರಿಯಲ್ಲಿ
ಆ ಮನುಷ್ಯರು ಎದರಿ ಬೊಗ್ಗಿ ನೋಡಿ ತನ್ನ ಕಾಲುಗಳ ಬಳಿಯಲ್ಲಿ ಮಲಗಿರುವ ಹೆಂಗಸನ್ನು ಕಂಡನು. ಹಾ ಅವನು ಆಕೆಯನ್ನು ನೀನು ಯಾರು ಎಂದು ಕೇಳಲು ಹಾ ಆಕೆಯು ನಾನು ನಿನ್ನ ದಾಸಿಯಾದ ರೂತಳು. ನೀನು ಸಮೀಪ ಬಂಧುವಾಗಿರುವುದರಿಂದ ನಿನ್ನ ಹೊದಿಕೆಯ ಅಂಚನ್ನು ನನ್ನ ಮೇಲೆ ಹಾಕು ಅಂದಳು. ಆಗ ಅವನು, ನನ್ನ ಮಗಳೇ, ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ. ನೀನು ಬಡವರು ಓಕೆ ಪ್ರಿಯರೇ, ಐಶ್ವರ್ಯವಂತ 3ನೇ ಅಧ್ಯಾಯ 8ನೇ ವಚನ. ಇಲ್ಲಿ ರೂತಳ ಗಂಡನಾಗಿರುವಂಥ ಮಹಲೇಲನು, ಮೊದಲನೇ ಗಂಡ ಸತ್ತೋಗಿರ್ತಾನೆ. ಸತ್ತೋದ ನಂತರ ಈಕೆ ಅತ್ತೆ ಹತ್ರನೇ ಇರ್ತಾಳೆ ಪ್ರಿಯರೇ. ಈಗ ನಹೋಮಿ ಏನು ಮಾಡ್ತಾಳೆ ಅಂದರೆ, ರೂತಳನ್ನು ಸಮೀಪ ಬಂಧುವಾದಂತಹ ಬೋಹಾಜನ ಹತ್ರ ಕಳಿಸ್ಕೊಟ್ಟಾಗ ಆ ರಾತ್ರಿ ಏನಾಗುತ್ತೆ ಆ ಘಟನೆಯನ್ನು ಆ ವಿಷಯವನ್ನು ನಾವು ನೋಡ್ಕೊಳ್ಳೋಣ ಆ ಸಂದರ್ಭವನ್ನು ಹೇಗೆ ಇದೆ ಅಂತ. ಮಧ್ಯರಾತ್ರಿಯಲ್ಲಿ ಆ ಮನುಷ್ಯನು, 8ನೇ ವಚನ ಓದಿ ಪ್ರಿಯರೇ. ಮಧ್ಯರಾತ್ರಿಯಲ್ಲಿ ಆ ಮನುಷ್ಯನು ಎದರಿ ಬೊಗ್ಗಿ ನೋಡಿ ತನ್ನ ಕಾಲುಗಳ ಬಳಿಯಲ್ಲಿ ಮಲಗಿರುವ ಹೆಂಗಸನ್ನು ಕಂಡನು. ಮಧ್ಯರಾತ್ರಿಯಲ್ಲಿ ಮಲಗಿದಾಗ ಕಾಲ ಕೆಳಗಡೆ ತಾಕುತ್ತೆ, ಏನಪ್ಪ ಇದು ಅಂತೇಳಿ. ಮಧ್ಯರಾತ್ರಿಯಲ್ಲಿ ಮಲಗಿದಾಗ ಅಂದರೆ ಅಲ್ಲಿ ಕಾಯೋದಕ್ಕೆ ಇರ್ತಾನೆ ಪ್ರಿಯರೇ, ಹೊಲವನ್ನು ಕಾಯೋದಕ್ಕೆ ಇರ್ತಾನೆ, ಮಲ್ಕೊಂಡಿರ್ತಾನೆ. ಏನಾದರೂ ನರಿಗಳು ಇಲ್ಲ ಏನಾದರೂ ಜಂತುಗಳು ಬಂದು ಹೊಲವನ್ನು ಹಾಳು ಮಾಡ್ತವೆ ಅಂತ ಹೇಳಿ ಬಂದು ಅಲ್ಲಿ ವಾಸವಾಗ್ತಾನೆ, ಅಲ್ಲಿ ಮಲ್ಕೊಂಡಿರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಈಕೆ ಮಧ್ಯರಾತ್ರಿಯಲ್ಲಿ ಬಂದು ಆತನ ಕಾಲು ಕೆಳಗಡೆ ಮಲ್ಕೊಳ್ತಾಳೆ. ಕಾಲು ಕೆಳಗಡೆ ಮಲ್ಕೊಂಡ ನಂತರ ಏನಾಗುತ್ತೆ, ಆ ಮನುಷ್ಯನು ಎದರಿ ಬೊಗ್ಗಿ ನೋಡಿ ತನ್ನ ಕಾಲುಗಳ ಬಳಿಯಲ್ಲಿ ಮಲಗಿರುವ ಹೆಂಗಸನ್ನು ಕಂಡನು. ಅವನು ಆಕೆಯನ್ನು ನೀನು ಯಾರು ಎಂದು ಕೇಳಲು. ನೋಡಿ, ಮಧ್ಯರಾತ್ರಿಯಲ್ಲಿ ಮಲಗಿರುವಂತಹ ಹೆಂಗಸನ್ನು ನೋಡಿ ಏನು ಹೇಳ್ತಿದ್ದಾನೆ, ನೀನು ಯಾರಮ್ಮ, ಯಾರು ನೀನು ಅಂತ ಕೇಳ್ತಾನೆ. ಆಕೆಯನ್ನು ನೀನು ಯಾರು ಎಂದು ಕೇಳಲು ಆಕೆಯು, ನಾನು ನಿನ್ನ ದಾಸಿಯಾದ ರೂತಳು, ನೀನು ಸಮೀಪ ಬಂಧುವಾಗಿರುವುದರಿಂದ ನಿನ್ನ ಹೊದಿಕೆಯ ಅಂಚನ್ನು ನನ್ನ ಮೇಲೆ ಹಾಕು ಅಂದಳು. ನಿನ್ನ ಹೊದಿಕೆಯನ್ನು ನನ್ನ ಮೇಲೆ ಹಾಕು ಅಂದಳು. ಈಗಿನ ಸಮಾಜದಲ್ಲಿ ಎಂಥ ಪರಿಸ್ಥಿತಿ ಇದೆ ಪ್ರಿಯರೇ, ಈಗಿನ ಸಮಾಜದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಮಧ್ಯಾಹ್ನ ಹೊತ್ತಲ್ಲಿ ಒಬ್ಬ ಕಾನ್ಸ್ಟೇಬಲ್ ಏನು ಮಾಡ್ತಾನೆ, ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಸ್ತ್ರೀ ಬಸ್ಗಾಗಿ ಕಾದ್ಕೊಂಡಿರ್ತಾಳೆ. ಮಧ್ಯಾಹ್ನ ಹೊತ್ತಲ್ಲಿ ಕಾದ್ಕೊಂಡಿದ್ದಾಗ ಆ ಬಸ್ಸು ಇನ್ಫಾರ್ಮೇಷನ್ ಕೇಳಿದಾಗ ಅವರು ಹೇಳ್ತಾರೆ, ಈ ಬಸ್ಸು ಇಂಥ ಟೈಮಿಗೆ ಬರುತ್ತೆ, ಭಾಳ ಲೇಟ್ ಆಗುತ್ತೆ, 6 ಗಂಟೆಗೆ ಬರುತ್ತೆ ಅಂತ ಹೇಳ್ತಾನೆ. ಸರಿ ಹೋಗಮ್ಮ, ಹೋಗಿ ಅಲ್ಲಿ ಮರದ ಕೆಳಗಡೆ ಹೋಗಿ ಕೂತ್ಕೋ ಅಂತ ಹೇಳಿ ಕಳಿಸ್ತಾನೆ. ಈಗ ಕಾನ್ಸ್ಟೇಬಲ್ ಅಲ್ವಾ, ಪೊಲೀಸ್ ಅಲ್ವಾ, ಈತನ ಮಾತನ್ನು ಕೇಳ್ಕೊಂಡು ಹೋಗಿ ಆಕೆ ಹೋಗಿ ಕೂತ್ಕೊಳ್ತಾಳೆ. ಪೊಲೀಸ್ ಅವರೇ ಹೇಳಿದ್ದಾರೆ ಅಂತೇಳಿ ನಂಬಿಕೆಯಿಂದ ಹೋಗಿ ಕೂತ್ಕೊಳ್ತಾಳೆ. ಅವನು ಏನು ಮಾಡ್ತಾನೆ, ಯಾರು ಇಲ್ಲದೆ ಇರೋದನ್ನು ನೋಡಿ ಕರ್ಚೀಪನ್ನು ತೆಗೆದುಕೊಂಡು ಮೂಗ್ ಮೇಲೆ ಇಟ್ಬಿಡ್ತಾನೆ. ಮೂಗ್ ಮೇಲೆ ಇಟ್ಟರೆ ಆಗ ಆಕೆ ಬಿದ್ದೋಗ್ಬಿಡ್ತಾಳೆ. ಆ ಆಕೆಯನ್ನು ತಗೊಂಡು ಅವನು ಹಾಳು ಮಾಡಿಬಿಡ್ತಾನೆ ಆಕೆಯನ್ನು. ಅಂದರೆ ಹಗಲ ಹೊತ್ತಲ್ಲೇ ಮಧ್ಯಾಹ್ನದಲ್ಲಿ ಆಕೆಯನ್ನು ಹಾಳು ಮಾಡಿದಾನಂದರೆ ಈ ಸಮಾಜ ಎಂಥ ಕ್ರೂರವಾದಂಥ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ಬಹಳ ಕ್ರೂರವಾದಂಥ ಸ್ಥಿತಿಯಲ್ಲಿದೆ. ರಕ್ಷಣೆ ಕೊಡಬೇಕಾದಂಥ ಪೊಲೀಸನೇ ಇಂಥ ಒಂದು ಕ್ರಿಯೆಯನ್ನು ಮಾಡಿದ್ದಾನೆ. ಇದು ನ್ಯೂಸಲ್ಲಿ ಕೂಡ ಬಂದಿದೆ ಪ್ರಿಯರೇ ಇದೆಲ್ಲ. ಆದರೆ ಇದು ಒಂದು ಸಂದರ್ಭ ನೋಡಿ, ಮಧ್ಯರಾತ್ರಿಯಲ್ಲಿ ಒಬ್ಬ ಸ್ತ್ರೀ ಆತನ ಬಳಿಗೆ ಹೋಗಿ ಕಾಲ ಕೆಳಗಡೆ ಮಲ್ಕೊಂಡು, ನಾನು ನಿನ್ನ ದಾಸಿ, ನಿನ್ನ ಹೊದಿಕೆಯನ್ನು ನನ್ನ ಮೇಲೆ ಹಾಕು ಅಂತ ಹೇಳಿದಾಗ ಆ ಮನುಷ್ಯನ ಏನು ಹೇಳ್ತಾನೆ, ನನ್ನ ಮಗಳೇ ಅಂತ ಹೇಳ್ತಾರೆ ನೋಡಿ. ಅಂದರೆ ಮಧ್ಯರಾತ್ರಿಯಲ್ಲಿ ಒಂದು ಸ್ತ್ರೀ ಹೋದಾಗ ಯಾವುದೇ ಪುರುಷನ ಒಂದು ದೃಷ್ಟಿ ಹೇಗಿರುತ್ತೆ, ಯಾರು ಇಲ್ಲ, ಸುತ್ತಮುತ್ತಲ ಯಾರು ಇಲ್ಲ ಅಂತ ನೋಡ್ಬಿಟ್ಟು ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು
ಪ್ರಯತ್ನ ಪಡ್ತಾರೆ. ಆದರೆ ಇಲ್ಲಿ ಬೋವಾಜನು ಹಾಗೆ ಮಾಡ್ತಿಲ್ಲ. ಏನಂತ ಹೇಳ್ತಿದ್ದಾನೆ? ನನ್ನ ಮಗಳೇ, ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ. ಗಾಡ್ ಬ್ಲೆಸ್ ಯು, ನಿನಗೆ ಯೆಹೋವನಿಂದ ಆಶೀರ್ವಾದವಾಗಲಿ ಅಂತ ಹೇಳಿ ಆಕೆಯನ್ನು ಬ್ಲೆಸ್ ಮಾಡಿ, ನೀನು ಬಡವರು ಐಶ್ವರ್ಯವಂತರು ಆದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ. ಇಷ್ಟೊಂದು ಜನ ಇದ್ದಾರೆ, ನೀನು ಅವ್ರ ಹತ್ರ ಹೋಗಿಲ್ಲ. ಈಗ ನಿನ್ನ ಪತಿಭಕ್ತಿಯು ಮಂಚಿಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು. ನನ್ನ ಮಗಳೇ, ಈಗ ಭಯಪಡಬೇಡ ಅಂತೇಳಿ ಧೈರ್ಯ ಕೊಡ್ತಿದ್ದಾನೆ. ಅಂದರೆ ಕಣ್ಣಿನ ದೃಷ್ಟಿ ಹೇಗಿಟ್ಕೊಂಡಿದ್ದಾನೆ, ಆತನ ಕಣ್ಣನ್ನು ಹೇಗಿಟ್ಕೊಂಡಿದ್ದಾನೆ, ಹೇಗೆ ಕಾಪಾಡ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆತನ ಕಣ್ಣಿನ ದೃಷ್ಟಿ ಒಂದು ಸ್ತ್ರೀಯನ್ನು ನೋಡಿದಾಗ ಮಗಳೇ ಅಂತ ಹೇಳ್ತಿದ್ದಾನೆ. ಆ ಸಮಯದಲ್ಲಿ ಆತನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಲ್ಲಿ. ಆಕೆ ಬಿಟ್ಟರೆ ಯಾರೂ ಇಲ್ಲ. ಅಲ್ಲಿ ತಪ್ಪು ಮಾಡ್ಬೋದಾಗಿತ್ತು, ಆದರೆ ಆ ಮನುಷ್ಯ ಅಲ್ಲಿ ತಪ್ಪು ಮಾಡಲಿಲ್ಲ. ನನ್ನ ಮಗಳೇ, ಯೆಹೋವನ ಆಶೀರ್ವಾದ ನಿನಗಾಗಲಿ. ಆಶೀರ್ವಾದ ಮಾಡಿ ಆಕೆಯನ್ನು, ನನ್ನ ಮಗಳೇ ನೀನು ಹೆದರಬೇಡ, ಧೈರ್ಯವಾಗಿರು ಅಂತ ಹೇಳಿ ಧೈರ್ಯ ಕೊಡ್ತಿದ್ದಾನೆ. ಅದಕ್ಕೆ ನೋಡಿ, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಈತನು ವಂಶಾವಳಿಯ ಪಟ್ಟಿಯಲ್ಲಿರ್ತಾನೆ ಪ್ರಿಯರೇ. ಕಣ್ಣನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಕಣ್ಣನ್ನು ಕಾಪಾಡಿಕೊಳ್ಳಬೇಕು. ದಾವೀದನು ಮಾಡಿಯ ಮೇಲೆ ಹೋಗ್ತಾನೆ. ಅವನ ಕಣ್ಣಿನ ಮುಂದೆ ಸ್ನಾನ ಮಾಡೋದನ್ನು ಸ್ತ್ರೀಯನ್ನು ನೋಡ್ತಾನೆ. ಸ್ತ್ರೀಯನ್ನು ನೋಡಿ ಆಕೆಯ ಜೊತೆಗೆ ವ್ಯಭಿಚಾರ ಮಾಡಿ ಆಕೆ ಗರ್ಭವನ್ನು ಧರಿಸ್ಕೊಳ್ತಾಳೆ. ಈ ವಿಷಯವನ್ನು ತಿಳಿದಂಥ ಈತನು ಆತನ ಗಂಡನನ್ನು ಸಾಯಿಸೋದಕ್ಕೆ ಯುದ್ಧದಲ್ಲಿ ಮುಂದಿನ ಲೈನಲ್ಲಿ ನಿಲ್ಲಿಸ್ತಾನೆ, ಕೊಲ್ಲಿಸ್ಬಿಡ್ತಾನೆ. ಆನಂತರ ದೇವರ ದೃಷ್ಟಿಯಲ್ಲಿ ಬಹಳ ಅಪರಾಧಿಯಾಗಿ ಪಾಪ ಮಾಡಿದವನಾಗಿ ನಿಂತ್ಕೊಳ್ತಾನೆ. ಆನಂತರ ಮಕ್ಕಳನ್ನು ಕಳೆದುಕೊಂಡ್ಬಿಟ್ಟ. ಆಮೇಲೆ ಹೆಂಡತಿಯನ್ನು, ಅಧಿಕಾರವನ್ನು ಎಲ್ಲವನ್ನು ಕಳ್ಕೊಂಬಿಟ್ಟ. ಕಣ್ಣಿನ ಮಾತನ್ನು ಕೇಳಿ, ಕಣ್ಣಿನ ದೃಷ್ಟಿಯನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳದೆ ಮಾಡಿದ ತಪ್ಪಿಗೆ ದಾವೀದನು ಬಹಳವಾಗಿ ಶಿಕ್ಷೆಯನ್ನು ಅನುಭವಿಸಿದ ಪ್ರಿಯರೇ. ನಾವು ಕಣ್ಣನ್ನು ಹೇಗಿಟ್ಕೊಂಡಿದ್ದೇವೆ? ಬೋವಾಜನು ತನ್ನ ಕಣ್ಣನ್ನು ಒಳ್ಳೆ ರೀತಿಯಾಗಿ ಇಟ್ಕೊಂಡು ಧೈರ್ಯವಾಗಿರು ಮಗಳೇ, ಧೈರ್ಯವಾಗಿರು ಅಂತ ಹೇಳಿ ಆಕೆಯನ್ನು ರೂತಳನ್ನು ಧೈರ್ಯಪಡಿಸಿದನು. ಯಾವುದೇ ಸಮಯದಲ್ಲಾಗಿರ್ಬೋದು, ಯಾವುದೇ ಕಾಲದಲ್ಲಾಗಿರ್ಬೋದು, ಒಬ್ರು ಇದ್ದರೂ ಇಲ್ಲದೇ ಇದ್ದರೂ ಮನುಷ್ಯರ ದೃಷ್ಟಿ ಯಾವ ರೀತಿ ಇರಬೇಕು, ಒಂದು ಸ್ತ್ರೀಯನ್ನಾಗಿರ್ಬೋದು, ಹುಡುಗನನ್ನಾಗಿರ್ಬೋದು, ಯಾವುದೇ ವ್ಯಕ್ತಿಯನ್ನಾಗಿರ್ಬೋದು, ಯಾವ ರೀತಿ ನೋಡಬೇಕು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ನಮ್ಮ ಕಣ್ಣನ್ನು ಬಹಳ ಜಾಗ್ರತೆಯಾಗಿ ಇಟ್ಕೊಳ್ಬೇಕು. ಆ ಕಣ್ಣು ಹೇಳದಂತೆ ನಾವು ನಡ್ಕೊಂಡ್ಬಿಟ್ರೆ ನಾವು ನಾಶಕ್ಕೆ ಹೋಗ್ತೀವಿ ಪ್ರಿಯರೇ. ನಾವು ನಾಶಕ್ಕೆ ಹೋಗೋದು ಮಾತ್ರ ಗ್ಯಾರಂಟಿ. ಕೊನೆಯದಾಗಿ ಒಂದು ವಚನವನ್ನು ನೋಡಿಕೊಂಡು ಮುಗಿಸ್ಕೊಂಡ್ಬಿಡೋಣ. ಯೋಬನ ಗ್ರಂಥ 31ನೇ ಅಧ್ಯಾಯ 1ನೇ ವಚನ. ಯೋಬನ ಗ್ರಂಥ 31ನೇ ಅಧ್ಯಾಯ 1ನೇ ವಚನ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡೆನು, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ಯೋಬನ ಹೇಳ್ತಿದ್ದಾನೆ, ನಾನು ಯುವತಿ ಮೇಲೆ ಹೇಗೆ ಕಣ್ಣಿಟ್ಟೆನು. ನನ್ನ ಕಣ್ಣಿಗೆ ಏನು ಮಾಡ್ಕೊಂಡಿದ್ದಾನೆ ಅಂದರೆ, ಆತನ ಕಣ್ಣಿಗೆ ಏನು ಮಾಡ್ಕೊಂಡಿದ್ದಾನೆ? ನಿಬಂಧನೆಯನ್ನು ಮಾಡ್ಕೊಂಡಿದ್ದಾನಂತೆ. ನಾನು ಕೆಟ್ಟದಾಗಿ ನೋಡೋದಿಲ್ಲ, ನಾನು ಯಾರನ್ನು ಕೆಟ್ಟದಾಗಿ ನೋಡೋದಿಲ್ಲ, ನನ್ನ ಕಣ್ಣು ಹೇಳಿದಂತೆ ನಾನು ಕೇಳೋದಿಲ್ಲ, ನನ್ನ ಕಣ್ಣನ್ನು ನಾನು ನಿಬಂಧನೆ ಮಾಡಿ, ನನ್ನ ಕಣ್ಣನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಯೋಬನು ತನ್ನ ಕಣ್ಣನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಒಂದು ವೇಳೆ ನೋಡಿ ಕೆಳಗಡೆ 2ನೇ ವಚನ, ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು.
1ನೇ ವಚನದಿಂದ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನೋ, ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು. ಒಂದು ವೇಳೆ ನಾನು ಕೆಟ್ಟದಾಗಿ ಏನಾದರೂ ನೋಡಿದ್ರೆ ದೇವರು ಎಂಥ ಶಿಕ್ಷೆಯನ್ನು ಕೊಡ್ತಾನೋ ಗೊತ್ತಿಲ್ಲ. ತಪ್ಪಿನ ವಿಷಯದಲ್ಲಿ ತಪ್ಪು ಮಾಡಿದಾಗ ದೇವರು ಅದನ್ನು ಖಂಡಿತವಾಗಿ ಅದನ್ನು ಅನುಭವಿಸುವ ತನಕ ದೇವರು ಬಿಡೋದಿಲ್ಲ. ಭಕ್ತರಾಗಿರ್ಬೋದು, ಭಕ್ತಿಹೀನರಾಗಿರ್ಬೋದು, ಅದರ ವಿಷಯದಲ್ಲಿ ಅನುಭವಿಸಲೇಬೇಕಾಗತ್ತೆ. ಈ ಕಣ್ಣನ್ನು ದೇವರು ಕೊಟ್ಟಿದ್ದು ಯಾವ ಕೆಲಸಕ್ಕಾಗಿ ದೇವರು ಕೊಟ್ಟಿರೋದು? ಈ ಕಣ್ಣುಗಳಿಂದ ದೇವರ ವಾಕ್ಯವನ್ನು ಓದಬೇಕು, ಈ ಬೈಬಲ್ ಗ್ರಂಥವನ್ನು, ಸತ್ಯವೇದವನ್ನು ಓದಬೇಕು. ಸತ್ಯವೇದ ಗ್ರಂಥದಲ್ಲಿರುವಂಥ ವಚನಗಳನ್ನು ಓದಿ ಇದನ್ನು ಅಭ್ಯಾಸ ಮಾಡಿ ಇದನ್ನು ಕಲಿತುಕೊಂಡು ಸುವಾರ್ತೆಯನ್ನು ಸಾರೋದಕ್ಕೆ ಈ ಕಣ್ಣನ್ನು ಕೊಟ್ಟಿದ್ದು. ಸುವಾರ್ತೆಗೆ ನಡೆಯೋದಕ್ಕೆ ಕಣ್ಣನ್ನು ಕೊಟ್ಟಿದ್ದು. ಸುವಾರ್ತೆ ಕೆಲಸವನ್ನು ಮಾಡೋದಕ್ಕೆ ಈ ಕಣ್ಣನ್ನು ಕೊಟ್ಟಿದ್ದು. ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಈ ಕಣ್ಣನ್ನು ಕೊಟ್ಟಿದ್ದು. ಈ ಕಣ್ಣನ್ನು ಯಾವುದಕ್ಕೆ ಬಳಸ್ತಾ ಇದ್ದೀವಿ, ಯಾವ ಕೆಲಸಕ್ಕಾಗಿ ಈ ಕಣ್ಣನ್ನು ಬಳಸ್ತಾ ಇದ್ದೀವಿ ಎನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಯೋಚನೆ ಮಾಡ್ಕೊಳ್ಬೇಕು ಪ್ರಿಯರೇ. ಈ ಕಣ್ಣು ಬಹಳ ಮಾಯವಾದಂಥದ್ದು, ನಾಶನಕ್ಕೆ ತಗೊಂಡು ಹೋಗುತ್ತೆ ಇದು ಕಣ್ಣು. ಆಗಿರೋದ್ರಿಂದ ಪ್ರತಿಯೊಬ್ಬರು ಸಹ ಪ್ರಿಯರೇ ಈ ಕಣ್ಣನ್ನು ಬಹಳ ಜಾಗ್ರತೆಯಾಗಿ ಬಳಸ್ಕೊಳ್ಬೇಕು. ದೇವರ ಕೆಲಸದಲ್ಲಿ ಈ ಕಣ್ಣನ್ನು ಬಳಸಬೇಕು. ದೇವರ ವಾಕ್ಯಗಳನ್ನು ಓದಬೇಕು. ದೇವರ ಮಾತುಗಳನ್ನು ಕಲಿಬೇಕು. ಈ ಕಣ್ಣಿನ ಮೂಲಕ ಸುವಾರ್ತೆಗಾಗಿ ಈ ಕಣ್ಣನ್ನು ಬಳಸಬೇಕು. ನಾವು ಏನು ಮಾಡ್ತಿದ್ದೀವಿ? ಮೊಬೈಲ್ ಇಟ್ಕೊಳ್ತಿದ್ದೀವಿ. ಮೊಬೈಲ್ ನೋಡಿ ಮೊಬೈಲ್ ಜೊತೆಗೆ ಕಾಲ ಕಳೀತಾ ಇದ್ದೀವಿ. ಟಿ ವಿ ನೋಡ್ತಾ ಇದ್ದೀವಿ. ಟಿ ವಿ ಅಂತ ಕಾಲ ಕಳೀತಾ ಇದ್ದೀವಿ. ಸ್ತ್ರೀಯರು ಸೀರಿಯಲ್ಸ್ಗಳನ್ನು ನೋಡಿ ಸೀರಿಯಲ್ಸ್. ಕಣ್ಣಿನಿಂದ ಕಣ್ಣಿನ ಮೂಲಕ ಯಾವುದಕ್ಕೆ ಹೆಚ್ಚಾಗಿ ಕೆಲಸ ಕೊಡ್ತಾಯಿದ್ದೀವಿ? ಬೈಬಲ್ ವಾಕ್ಯವನ್ನು ಓದ್ತಾ ಇದ್ದೀವ? ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವ? ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀವ? ಬರ್ಕೊಳ್ತಾ ಇದ್ದೀವ? ಅದ್ರ ಮೇಲೆ ನಾವು ಗಮನ ಇಡಬೇಕು. ಈ ಕಣ್ಣನ್ನು ದೇವರ ಕೆಲಸಕ್ಕೆ ಉಪಯೋಗ ಮಾಡಬೇಕು. ನಾವು ಲೀಸ್ಟ್ ಮಾಡ್ಕೋಬೇಕು ಪ್ರಿಯರೇ. ನಾವು ಲೀಸ್ಟ್ ಮಾಡ್ಕೋಬೇಕು. ಈ ಕಣ್ಣನ್ನು ನಾವು ಹೆಚ್ಚಾಗಿ ಯಾವುದಕ್ಕಾಗಿ ಬಳಸಿದ್ದೀವಿ? ದೇವರ ಕೆಲಸಕ್ಕಾಗಿ ಬಳಸಿದ್ದೀವ ಅಥವಾ ಬೇರೆ ಕೆಲಸಕ್ಕಾಗಿ ಬಳಸಿದ್ದೀವ? ಲೀಸ್ಟ್ ಹಾಕ್ಕೊಂಡಾಗ ಗೊತ್ತಾಗುತ್ತೆ. ಈ ವರ್ಷ ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ ಈ ವರ್ಷ ಮುಗ್ದೋಗುತ್ತೆ. ಈ ವರ್ಷದಲ್ಲಿ ನಾವು ಎಷ್ಟರ ತನಕ, ಜನವರಿಯಿಂದ ಡಿಸೆಂಬರ್ವರೆಗೂ ಈ ಕಣ್ಣಿನ ಮೂಲಕ, ಈ ದೇಹದ ಮೂಲಕ ಎಷ್ಟು ಕೆಲಸ ಮಾಡಿದ್ದೀವಿ? ದೇವರ ಕೆಲಸ ಎಷ್ಟು ಮಾಡಿದ್ದೀವಿ? ಲೋಕದ ಕೆಲಸ, ದೇವರ ಕೆಲಸ ಎರಡನ್ನೂ ಟ್ಯಾಲಿ ಮಾಡಿದಾಗ ದೇವರ ಕೆಲಸ ಎಷ್ಟು ಮಾಡಿದ್ದೀವಿ, ಲೋಕದ ಕೆಲಸ ಎಷ್ಟು ಮಾಡಿದ್ದೀವಿ ಅಂತ ಬರ್ಕೊಂಡಾಗ ಹೆಚ್ಚಾಗಿ ಯಾವುದು ಇರುತ್ತೆ? ಲೋಕದ ಕೆಲಸನೇ ಇರುತ್ತೆ. ಲೋಕಕ್ಕಾಗಿ ಈ ಕಣ್ಣನ್ನು ಬಹಳವಾಗಿ ಬಳಸ್ಕೊಂಡಿರ್ತೀವಿ. ಆದ್ದರಿಂದ ಪ್ರಿಯರೇ, ಈ ಕಣ್ಣನ್ನು ದೇವರು ಕೊಟ್ಟಿರುವಂಥ ಅಮೂಲ್ಯವಾದಂಥ, ಅದ್ಭುತವಾದಂಥ ನಿರ್ಮಾಣದಲ್ಲಿ, ಮಾನವನ ದೇಹದಲ್ಲಿ ಅತಿ ಪ್ರಾಮುಖ್ಯವಾಗಿ ಬೇಕಾದಂಥದ್ದು ಕಣ್ಣು. ಮನುಷ್ಯರು ಜೀವಿಸಲು ಬೆಳಕು ಎಷ್ಟು ಬೇಕೋ ಹಾಗೆ ಕಣ್ಣು ಸಹ, ಅದನ್ನು ನೋಡೋದಕ್ಕೆ ಕಣ್ಣು ಕೂಡ ಅಷ್ಟೇ ಬೇಕಾಗಿದೆ. ಅಷ್ಟು ಪ್ರಾಮುಖ್ಯವಾದಂಥದ್ದು ಕಣ್ಣು. ಈ ಕಣ್ಣನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು, ನಿಬಂಧನೆ ಮಾಡ್ಕೋಬೇಕು. ನಾವು ಕಣ್ಣಿಗೆ, ನಾನು ಈ ಕಣ್ಣಿನ ಮೂಲಕ ದೇವರ ವಾಕ್ಯವನ್ನೇ ನೋಡ್ತೇನೆ, ದೇವರ ಮಾತುಗಳನ್ನೇ ನಾನು ನೋಡ್ತೇನೆ, ಎಷ್ಟು ಬಳಸಬೇಕೋ ಅಷ್ಟೇ ನಾನು ಬಳಸ್ತೀನಿ ಅಂತ ಹೇಳಿ ಕಣ್ಣನ್ನು ನಿಬಂಧನೆ ಮಾಡಿಕೊಂಡು ಅದನ್ನು ಬಳಸ್ಕೊಳ್ಬೇಕು. ಕೆಟ್ಟ ಒಂದು ದೃಷ್ಟಿ ಏನಾದರೂ ಬಂತಂದರೆ ಇಮಿಡಿಯೇಟಾಗಿ ವಾಕ್ಯವನ್ನು ನೋಡಿಕೊಂಡು ಇದನ್ನು ನೋಡಬಾರ್ದು ಅಂತೇಳಿ ಕಣ್ಣನ್ನು ಹೊಡ್ಕೊಂಡು ನಿಬಂಧನೆ ಮಾಡ್ಕೋಬೇಕು ಕಣ್ಣನ ಜೊತೆ. ಇಲ್ಲ ಅಂದರೆ ಕಣ್ಣು ಹೇಳಿದ ಮಾತು ಕೇಳಿದ್ರೆ ಹೋಯ್ತು, ತಪ್ಪು ಮಾಡ್ತೇವೆ, ತಪ್ಪಿಗೆ ಪ್ರತಿಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಪ್ರಿಯರೇ, ಪ್ರತಿಯೊಬ್ಬರು ಕಣ್ಣನ್ನು ಜಾಗ್ರತೆಯಾಗಿ ಬಳಸ್ಕೊಳ್ಳಿ. ದೇವರ ಕೆಲಸಕ್ಕಾಗಿ ಉಪಯೋಗಿಸಿ. ಈ ಮಾಯದಿಂದ ದೂರವಾಗಿ, ಈ ಮಾಯೆಯನ್ನು ತಿಳಿದುಕೊಂಡು, ಕಣ್ಣಿನ ನೇತ್ರದ ಮಾಯವನ್ನು ತಿಳಿದುಕೊಂಡು ಎಚ್ಚರಿಕೆಯಿಂದ ಜೀವಿಸಬೇಕು. ಎಲ್ಲರೂ ತಲೆ ಬಾಗಿಸಿದ್ದಾದರೆ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ತಂದೆ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಇಷ್ಟರವರೆಗೂ ತಂದೆ, ಮಾನವನ ನೇತ್ರಗಳು ಎಷ್ಟು ಪ್ರಾಮುಖ್ಯವಾಗಿದೆಯೋ ಅಷ್ಟೇ ಪ್ರಮಾದವಾಗಿದೆ ತಂದೆ.
ಆ ಒಂದು ವಿಷಯವನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೇನೆ ತಂದೆ, ಈ ಕಣ್ಣನ್ನು ನಿಮ್ಮ ಕೆಲಸಕ್ಕಾಗಿ ಬಳಸಬೇಕು, ನಿಮ್ಮ ಮಾತುಗಳನ್ನು ಓದುವುದಕ್ಕೆ ಬಳಸಬೇಕು, ನಿಮ್ಮ ಸುವಾರ್ತೆಯನ್ನು ಸಾರುವುದಕ್ಕೆ ಬಳಸಬೇಕು ತಂದೆ. ಎಚ್ಚರಿಕೆಯಾಗಿ ಕಣ್ಣನ್ನು ಬಳಸುವುದಕ್ಕೆ ಸಹಾಯ ಮಾಡಿ ತಂದೆ. ನಿಮ್ಮ ಮಾತುಗಳನ್ನು ಪ್ರತಿನಿತ್ಯ ಧ್ಯಾನಿಸಿ ಅದರಂತೆ ಜೀವಿಸುವ ಹಾಗೆ ಸಹಾಯ ಮಾಡಿ ತಂದೆ. ಇನ್ನೂ ಹೆಚ್ಚಾಗಿ ನಾವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರೋದಕ್ಕೆ ಸಹಾಯ ಮಾಡಿ. ಕೇಳಿದಂಥ ಪ್ರತಿಯೊಬ್ಬರು ತಂದೆ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ತಂದೆ ಅದರಂತೆ ಜೀವಿಸುವ ಹಾಗೆ ಸಹಾಯ ಮಾಡಿ. ಅನೇಕರಿಗೆ ತಿಳಿಸಿ ತಂದೆ ರಕ್ಷಣಾ ಮಾರ್ಗದಲ್ಲಿ ನಡೆಸುವುದಕ್ಕೆ ಸಹಾಯ ಮಾಡಿ ತಂದೆ. ಯೇಸು ಪರಿಶುದ್ಧಾತ್ಮನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.